ಶ್ರೀಮದ್ ಭಗವದ್ಗೀತೆಯಲ್ಲಿ ಸ್ವಯಂ ಭಗವಂತ ಅರ್ಜುನನಿಗೆ ಹೇಳುತ್ತಾರೆ, ಆ ಪರಮೇಶ್ವರನಿಗೆ ಶರಣಾಗು, ಅದಕ್ಕಾಗಿ ತತ್ವದರ್ಶಿ ಆಗಿರುವ ಸಂತರ ಬಳಿ ಹೋಗು. ಇದೇ ಪ್ರಕಾರ ಹಜರತ್ ಮಹಮ್ಮದ್ರವರಿಗೆ ಅವರ ಅಲ್ಲಾ ಹೇಳುತ್ತಿದ್ದಾರೆ, ಏನೆಂದರೆ ಬೇರೆ ಯಾರೋ ಪೂರ್ಣ ಪರಮಾತ್ಮ ಇದ್ದಾರೆ, ಅವರನ್ನು ಪಡೆಯಲು ಆ ತತ್ವದರ್ಶಿ ಸಂತರನ್ನು ಹುಡುಕು. ಆ ಪ್ರಭು ಯಾರು? ಇದನ್ನು ತಿಳಿಯಲು ಅವಶ್ಯವಾಗಿ ಕೇಳಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಅಮೃತ ವಚನ. ये संसार समझदा नहीं कहंदा श्याम दोपहरे नू, ये संसार समझदा नहीं कहंदा श्याम दोपहरे नू, गरीब दासिए वक्त जाते हैं रोओगे इस पैरे नू, गरीब दासिए वक्त जाते हैं रोओगे इस पैरे नू, मैं तो दे दी बहरे नू, मैं तो दे दी है बालम बहरे नू, मैं तो दे दी बालम बहरे. ಈಗ ಏನು ಹೇಳ್ತಾರೆ? ಆತ್ಮ ಅಳುತ್ತಿದೆ ಭಗವಂತನ ಎದುರು. ಅಂದರೆ ನಾನಂತೂ ಈ ಮನರೂಪಿ ವ್ಯರ್ಥ ಸಂಬಂಧದ ಪತಿಯೊಡನೆ ಜೊತೆಗೂಡಿರುವೆನು, ಭಗವಂತ ಈ ನಕಲಿ ಪತಿಯೊಡನೆ. ಬೆಹರೆ ಇದರ ಅರ್ಥ ಕೆಲಸದ ಮಾತಂತೂ ಕೇಳಲಾರದವನು, ವ್ಯರ್ಥ ಮಾತು ಕೇಳುವವನು ಖಂಡಿತ. ಹೇಗೆಂದರೆ ಯಾರಾದರೂ ಹೇಳಿದರೆ ಬಂದುಬಿಡು ಸತ್ಸಂಗಕ್ಕೆ ಹೋಗೋಣ ಬರುವಲ್ಲಕಂದ್ರೆ ಕಿವಿಗಳಿಗೆ ಬೀಳದಂತಿರುವವನು. ಮತ್ತೊಬ್ಬ ಗೆಳೆಯ ಇದನ್ನು ಹೇಳುವ, ಏನಂದರೆ ಮತ್ಯಾವಾಗಲಾದರೂ ನೋಡೋಣ ಹೋಗುವುದಾದ್ರೆ. ಮತ್ತು ತುಸುದೂರದಲ್ಲಿ ಯಾರೋ ಹೇಳುವರು, ಏನಂದರೆ ಅಲ್ಲಿ ಇಂತಹ ಸರ್ಕಸ್ ನಡೀತಾ ಇದೆ, ಅಥವಾ ಎಲ್ಲೋ ನಾಟಕ ನಡೀತಾ ಇದೆ, ಅಥವಾ ಎಲ್ಲೋ ಯಾವುದೋ ಕಾಂಪಿಟಿಷನ್ ನಡೀತಾ ಇದೆ, ಮತ್ತಂತೆಯೇ ಯಾರೋ ಇಬ್ಬರು ವ್ಯಕ್ತಿಗಳು ಪರಸ್ಪರ ಮಾತಾಡ್ತಾ ಇದ್ದಾರೆ ಇರಬಹುದು. ಆಗ ಒಂದೇ ಸಮ ಮನಸ್ಸು ಅಲ್ಲಿ ತಲುಪಬಹುದು. ಅರೆ, ಎಲ್ಲಿ ಆಗುತ್ತಿದೆ ನಾಟಕ? ಅರೆ, ಎಲ್ಲಿ ಬರುತ್ತಿದೆ ಆ ಸರ್ಕಸ್? ಅವನು ರಾತ್ರಿಗೆ ಅಲ್ಲಿ ತಲುಪುವನು ಕಾಂಪಿಟಿಷನ್ ಕಾರ್ಯಕ್ರಮಕ್ಕೆ. ಮತ್ತೆ ಈ ಕೆಲಸದ ವಿಷಯಕ್ಕೆ ಗಮನವನ್ನೇ ಕೊಡುವುದಿಲ್ಲ. ಹೀಗೇನೆ ಈ ಮನಸ್ಸು ಕೂಡ ಏನೇ ಉಲ್ಟಾ ಕೆಲಸಗಳು, ಯಾವುದಾದ್ರೂ ಉಲ್ಟಾ ಸಾಧನೆ ಬಗ್ಗೆ ಹೇಳಿ ಇದನ್ನು ಆತ ಮಾಡುವ, ಮತ್ತು ಇದನ್ನು ಹೇಳಿ ಅಂದರೆ ಇದನ್ನು ಎಲ್ಲ ತ್ಯಜಿಸು, ಶಾಸ್ತ್ರವಿರುದ್ಧವಾಗಿದೆ, ಈ ಶಾಸ್ತ್ರಾನುಕೂಲ ಸಾಧನೆ ಮಾಡು, ಇದಕ್ಕೆ ಬಹಳ ಒಬ್ಜೆಕ್ಷನ್ ಹಾಕುತ್ತಾನೆ. ಖಂಡಿತವಾಗಿಯೂ ಒಪ್ಪುವುದಿಲ್ಲ, ಅವನ ಮೇಲೆ ಪ್ರಭಾವವೇ ಬೀರುವುದಿಲ್ಲ. ಹೇಳ್ತಾರೆ, ಇದಕ್ಕಾಗಿಯೇ ಆತ್ಮ ಅಳುತ್ತಿದೆ. कि संसारी दी गल्ला चीने ना बूझ सबद जो गहरे नु. ಪ್ರಪಂಚದ ಜನರು ಏನಾದರೂ ಹೇಳಲಿ. ಈಗ ನೋಡಿ, ಯಾರ್ದೋ ಮಗುವಿಗೆ ತೊಂದರೆಯಾಯಿತು, ಪಕ್ಕದ ಮನೆಯಾಕೆ ಬರುವಳು ಹೀಗೆ ಹೇಳುವಳು, 4 ಬೀದಿ ಕೊಡುವಲ್ಲಿಂದ ಮಣ್ಣು ತೆಗೆದುಕೊಂಡು ಮೇಲಕ್ಕೆ ತೂರಿಬಿಡು, ಅದನ್ನು ಹೋಗಿ ತಕ್ಷಣ ಮಾಡುವರು. ಮತ್ತು ಯಾವುದಾದರೂ ಸಾಧನೆ ಹೇಳಿದರೆ 1 ಕಾಲು ರೂಪಾಯಿ ಆಕೆಯ ಮನೆ ದೇವರಿಗೆ ಎತ್ತಿಡು, ಅವರು ಕೂಡಲೇ ಎತ್ತಿಡುವರು ಅದನ್ನು. ಯಾರಾದರೂ ಹೇಳಲಿ ಗ್ರಾಮದೇವರಿಗೆ ಎತ್ತಿಡು, ಅದನ್ನು ಇಟ್ಟುಬಿಡುವರು. ಮತ್ತಾರಾದರೂ ಇದನ್ನು ಹೇಳಲಿ, ಇದೆಲ್ಲವನ್ನು ತ್ಯಜಿಸು, ಭಕ್ತಿ ಸತ್ಯ ಸಾಧನೆ ಮಾಡು, ನಿನ್ನ ಮೋಕ್ಷವಾಗುವುದು, ಹೀಗೆ ಹೇಳುವವರು ಇಲ್ಲ. ಅದನ್ನು ಯಾರು ನೋಡಿದ್ದಾರೆ? तो क्या बताते हैं, संसारी दी गल्ला चीने ना बूझ सब जो गहरे नु, यो मुर्दों से ती प्रीत लगाव न जाने सतगुरु मेरे नु. ಈಗ ಏನು ಪೂಜಿಸ್ತಾರೆ? ಯಾರೋ ಯಾವುದು ಸಮಾಧಿಯನ್ನು ಪೂಜಿಸ್ತಾರೆ, ಯಾರೋ ಸತ್ತವರದು ಮುಚ್ಚಲಾಗಿದೆ ಅವನ ಶರೀರ ಬಾಬಾರವರದು, ಅವರ ಪೂಜೆ ಮಾಡಲು ಹೋಗುತ್ತಾರೆ. ಮತ್ತು ಬದುಕಿರುವ ಸಂತರ ಪೂಜೆ, ಅವರ ಆಶ್ರಯಕ್ಕೆ ಹೋಗುವುದಿಲ್ಲ. ಅವರ ಮೂಲಕ ಹೇಳಲ್ಪಟ್ಟ ಸಾಧನೆಯನ್ನು ಯಾರೂ ಕೇಳುವುದಿಲ್ಲ. ಅಂತೆಯೇ ಯಾರೋ ಒಬ್ಬ ವೈದ್ಯ ಇದ್ದ, ಒಳ್ಳೆಯ ವೈದ್ಯನಾಗಿದ್ದ, ಡಾಕ್ಟರ್ ಆಗಿದ್ದ, ನಾಡಿ ಹಿಡಿದು ಔಷಧಿ ನೀಡುತ್ತಿದ್ದ, ಕಾಯಿಲೆ ತಿಳಿದುಕೊಂಡು ಒಳ್ಳೆಯ ವಿಷಯ, ಸ್ವಸ್ಥರು ಆಗುತ್ತಿದ್ದರು. ಈಗ ಅವನದು ಮೃತ್ಯುವಾಯಿತು. ಅವನದು ಮಾಡಿದರೊಂದು ಭಾವಚಿತ್ರ ಮತ್ತು ಕೆಳಗೆ ಅವನ ಶರೀರವನ್ನು ಹೂತು ಬಿಟ್ಟರು. ಅದರ ಮೇಲೆ ಒಂದು ಮಂದಿರದಂತೆ ಒಂದು ಸ್ಮಾರಕವನ್ನು ಮಾಡಲಾಯಿತು. ಈಗ ಯಾರಾದರೂ ಆ ಕಲ್ಲಿನ ಮೂರ್ತಿ, ಆ ವೈದ್ಯನ ಕಲ್ಲಿನ ಮೂರ್ತಿ ಎದುರು ಹೋಗಿ ಯಾವುದೋ ಪ್ರಾರ್ಥನೆ ಮಾಡುವರು, ಏನೋ ಬೇಡಿಕೆಯನ್ನು ಇಡುವರು. ಏನೆಂದರೆ, ನನಗೆ ಇಂತಹ ರೋಗವಿದೆ, ದಯಮಾಡಿ. ಏನು ಆ ಕಲ್ಲಿನ ಮೂರ್ತಿ ವೈದ್ಯನದ್ದು ತಮಗೆ ಸಮಾಧಾನ ನೀಡಬಲ್ಲದೆ? ಇಲ್ಲ. ಅಂತಹದ್ದೇ ವೈದ್ಯನೊಬ್ಬನನ್ನು ಹುಡುಕಬೇಕಾಗಿದೆ, ಬದುಕಿರುವನನ್ನು. ಹೀಗೆ ಯಾರೋ ಒಬ್ಬ ಸಂತ ಸತ್ತು ಹೋದ, ಅಥವಾ ಯಾರೋ ಅಲ್ಲಿ ಕಲ್ಲಿನ ಮೂರ್ತಿಯನ್ನು ಇಡಲಾಯಿತು. ಆ ಕಲ್ಲಿನ ಮೂರ್ತಿ ಕೆಲಸವನ್ನು ಮಾಡದು. ಆ ತತ್ವದರ್ಶಿ ಸಂತ ಯಾರು ಬದುಕಿರುವರೋ ಅವನ ಬಳಿ ಹೋಗಿ ಅವನಿಂದ ಲಾಭ ಪಡೆಯಿರಿ. ಈಗ ಏನು ಹೇಳ್ತಾರೆ?
श्वेत छतर सिर मुकुट विराजे, अरस कुरस पर सफेद गुमट है जहां परमेश्वर का डेरा. ಗರೀಬ್ದಾಸ್ ಸಾಹೇಬ್ರು ಹೇಳ್ತಾರೆ, ಪರಮೇಶ್ವರ ಕಬೀರರ ಮಹಿಮೆ ಹೇಳುತ್ತಾ ಏನಂದ್ರೆ, ನಾನು ಕಣ್ಣಾರೆ ಕಂಡ ಅರಸ್ ಕುರಸ್ಪರ್ ಅಂತಿಮ ಅಂದರೆ ಈ ಆಕಾಶದ ಕೊನೆಯ ತುದಿ ಮೇಲೆ ಅಂದರೆ ಸತ್ಯಲೋಕದಲ್ಲಿ ಅಲ್ಲಿ ಒಂದು ಬಿಳಿಯ ಗುಮ್ಮಟವಿದೆ, ಬಹಳ ದೊಡ್ಡದು, ಮತ್ತು ಅಲ್ಲಿ ಪರಮೇಶ್ವರರು ಇರುತ್ತಾರೆ. ಋಗ್ವೇದ ಮಂಡಲ ಸಂಖ್ಯೆ 9 ಸೂಕ್ತಿ ಸಂಖ್ಯೆ 86ರ ಮಂತ್ರ ಸಂಖ್ಯೆ 27ರಲ್ಲಿ ಹೇಳಿದೇನೆಂದರೆ, ಆ ಪರಮಾತ್ಮ 3ನೇ ಮುಕ್ತಿಧಾಮದಲ್ಲಿ ಇರುತ್ತಾನೆ, ದ್ಯೂಲೋಕದ 3ನೇ ಹಂತದಲ್ಲಿ ವಿರಾಜಮಾನನಾಗಿದ್ದಾನೆ. ಋಗ್ವೇದ ಮಂಡಲ ಸಂಖ್ಯೆ 9 ಸೂಕ್ತಿ ಸಂಖ್ಯೆ 96ರ ಮಂತ್ರ 18ರಲ್ಲಿ ಹೇಳಿದೆ, ಆ ಪರಮಾತ್ಮ 3ನೇ ಮುಕ್ತಿಧಾಮದಲ್ಲಿ ಇರುತ್ತಾನೆ. ಮತ್ತು ಇದನ್ನೇ ಕಣ್ಣಾರೆ ಕಂಡ ಸಂತರು ಹೇಳುತ್ತಿದ್ದಾರೆ. अरस कुरस पर सफेद गुमट है जहां सतगुरु का डेरा. ಮತ್ತು ಎಂತಹ ಸ್ಥಿತಿಯಲ್ಲಿ ಕುಳಿತಿದ್ದಾರೆ ಭಗವಂತ ಅಲ್ಲಿ. ಶ್ವೇತ ಛತ್ರ, ಮೇಲೆ ಪರಮಾತ್ಮನ ಒಂದು ಶ್ವೇತ ಛತ್ರ ಅಂದರೆ ಈ ಛತ್ರಿ ಮಾಡಿಡಲಾಗಿದೆ. सफेद छत्र और सिर मुकुट विराजे, ಆ ಪರಮೇಶ್ವರರ ತಲೆಯ ಮೇಲೆ ಮುಕುಟವೂ ಇದೆ. और देखत ना उस चेहरे नु, ಅವರು ಸಾಕಾರ ಪರಮಾತ್ಮನು, ನರ ಆಕಾರ ಪರಮಾತ್ಮನು. ಋಗ್ವೇದ ಮಂಡಲ ಸಂಖ್ಯೆ 9 ಸೂಕ್ತಿ ಸಂಖ್ಯೆ 82 ಮಂತ್ರ 1ರಲ್ಲಿ ಹೇಳಿದೆ, ಸರ್ವೋ ಉತ್ಪಾದಕ್ ಪರಮೇಶ್ವರ್, ಎಲ್ಲರ ರಚನೆ ಮಾಡುವಾತ ಭಗವಂತ. ಸುಖಗಳ ಮಳೆ ಸುರಿಸುತ್ತಾನೆ, ಪಾಪಗಳ ನಾಶ ಮಾಡುತ್ತಾನೆ, ಮತ್ತು ಅವನು ರಾಜನ ಸಮಾನ ದರ್ಶನೀಯನು, ನೋಡಲು ಯೋಗ್ಯನು, ಮತ್ತವನು ತನ್ನ ಸ್ವಸ್ಥಾನದಿಂದ ವೇಗವಾಗಿ ಬಂದು ತನ್ನ ಪುಣ್ಯಾತ್ಮಗಳಿಗೆ ಸಿಗುತ್ತಾನೆ. ಮತ್ತು ಇದನ್ನೇ ಕಣ್ಣಾರೆ ಕಂಡ ಸಂತರು ಹೇಳುತ್ತಿದ್ದಾರೆ. सफेद छतर सिर मुकुट विराजे, देखत ना उस चेहरे नु, ऊंची थलियां खेती बोवे, ये भूल रहे निज डेरे नु. ಅಂದರೆ ಅನ್ಯ ಉಪಾಸನೆ ಮಾಡುತ್ತಿದ್ದಾರೆ, ಅದರಿಂದ ಯಾವ ಲಾಭವೂ ಇಲ್ಲ, ಅದರಂತೂ ತಿಳಿಯಿರಿ. ಎತ್ತರದ ಸ್ಥಳಗಳಲ್ಲಿ ಹೊಲ ಬೀಜ ಬಿತ್ತಿಟ್ಟಿದ್ದಾರೆ, ಅಲ್ಲಿ ಏನೂ ಲಾಭವೂ ಆಗದು. ಒಂದು ಸಮತಟ್ಟಾದ ಜಮೀನಿದೆ ಮತ್ತು ಫಲವತ್ತಾದುದು, ಅದು ಉತ್ಪನ್ನಿಸುವ ಜಮೀನು, ಮತ್ತು ಅದರಲ್ಲಿ ಬೀಜ ಬಿತ್ತಿದರೆ ಗೊತ್ತಿಲ್ಲ ಎಷ್ಟು ಪಟ್ಟು ಆಗಬಹುದು. ಹೀಗೆಯೇ ಸತ್ಯ ಸಾಧನೆ ಮತ್ತು ಪೂರ್ಣ ಪರಮಾತ್ಮನ ಭಕ್ತಿ ಮಾಡುವುದರಿಂದ ತಿಳಿಯಬೇಕೆಂದರೆ, ತಾವು ಫಲವತ್ತಾದಲ್ಲಿ ಬೀಜ ಬಿತ್ತಿದ್ದೀರಿ, ತಮಗೆ ಬಹಳ ಲಾಭವಾಗುವುದು, ತಾವು ಭಕ್ತಿಯ ಧನಿಗಳಾಗುವಿರಿ. ऊंची थलियां खेती बोवे, ये भूल रहे निज डेरे नु, श्वेत छतर सिर मुकुट विराजे, देखत ना उस चेहरे नु. यो संसार समझदा नाही, कहंदा श्याम दोपहरे नु, गरीब दासिये वक्त जात है, रोगे इस पैरे नु. ಈಗ ಏನು ಹೇಳ್ತಾರೆ ಅಂದರೆ, ನೀವು ಆ ಪೂರ್ಣ ಪರಮಾತ್ಮನ ಸತ್ಯಲೋಕದಲ್ಲಿ ಏನು ಸುಖವಿದೆ, ಆ ಸುಖವನ್ನು ತಿಳಿಯಲು ಆಗುತ್ತಿಲ್ಲ. ತಾವು ಈ ಕಾಲನ ಸುಳ್ಳು ಸುಖವನ್ನು ಸುಖವೆಂದು ಒಪ್ಪಿಕೊಂಡಿದ್ದೀರಿ. झूठे सुख को सुख कहे ये मान रहा मन मोदे, ये सकल तभी ना काल का, कुछ मुख में कुछ गोदे. ಈಗ ಇಲ್ಲಿ ಹೇಳ್ತಾರೆ, ನೀವು ಈ ಕಾಲನ ಲೋಕದಲ್ಲಿ ತಾವಿದನ್ನು ಸುಖವೆಂದು ನಂಬುತ್ತಿದ್ದೀರಿ. ಎಷ್ಟು ಸುಖವೆಂದು ನಂಬುವಿರಿ? ಎಂಥ ಸುಖವಾಗಿದೆ ಇಲ್ಲಿ ಅದು ಅಂದರೆ, ಅಂತೆಯೇ ಯಾರಿಗೋ 3 ಗಂಡು ಮಕ್ಕಳಿದ್ದರು ಮತ್ತು ಒಬ್ಬ ಹುಡುಗನ ಮೃತ್ಯು ಆಯಿತು. ಅಳುತ್ತಿದೆ ಇಡೀ ಪರಿವಾರ. ಬಹಳ ಕೆಟ್ಟ ಪರಿಸ್ಥಿತಿಯಾಗಿದೆ. ಅತ್ತಲಿಂದ ತನ್ನ ಶೋಕವನ್ನು ವ್ಯಕ್ತಪಡಿಸಲಿಕ್ಕಾಗಿ ಒಬ್ಬ ವ್ಯಕ್ತಿ ಬಂದ. ಅವನಿಗೆ ಒಬ್ಬನೇ ಮಗನಿದ್ದ. 2 ವರ್ಷಗಳ ಮೊದಲು ಮೃತ್ಯು ಪ್ರಾಪ್ತವಾಗಿತ್ತು. ಈಗ ಬೇರೆ ವ್ಯಕ್ತಿಗಳು ಹೇಳುತ್ತಾರೇನೆಂದರೆ, ಸೋದರ, ನಿನ್ನ ಇಬ್ಬರಾದರೂ ಜೀವಂತವಿದ್ದಾರೆ, ನಿನ್ನಂತೂ ಒಬ್ಬನೇ ಮರಣ ಹೊಂದಿದ್ದಾನೆ. ನೋಡು, ಈ ಭಕ್ತನಿಗೆ ಸಹೋದರನಿಗೆ ಒಬ್ಬನೇ ಪುತ್ರನಿದ್ದ ಮತ್ತು ಅವನು ಮೃತ್ಯು ಹೊಂದಿದ. ಈಗ ಇವನಿಗೆ ಮುಂದೆ ಹಿಂದೆ ಯಾರೂ ಇಲ್ಲ. ಈಗ ಯಾರದ್ದು 2 ಪುತ್ರರು ಬದುಕಿರುವರೋ ಅವನು ತನ್ನನ್ನು ತಾನು ಸ್ವತಃ ಸಂತುಷ್ಟಗೊಳಿಸುತ್ತಾನೆ ಮತ್ತು ಖುಷಿ ಪಡುತ್ತಾನೆ. ಹೇಗೆಂದರೆ, ಹೇ ಭಗವಂತ, ನನ್ನವರು ಇಬ್ಬರಾದರೂ ಜೀವಂತವಿದ್ದಾರೆ, ಇವನಿಗೆ ಒಬ್ಬನೇ ಇದ್ದ, ಇವನಿಗಿಂತ ನಾನೇ ಉತ್ತಮನು, ಅಂದರೆ ಇವನಿಗಿಂತ ನಾನೇ ಸುಖಿ. ಈಗ ಏನು ಸುಖಿ ಹೇಳಿ? ಮತ್ತು ಆ ಇಬ್ಬರದು ಏನು ಗ್ಯಾರಂಟಿ? ಯಾವಾಗ ಅನಾಹುತವಾಗುವುದು? ಹಾಗೆ ಇಲ್ಲಿ ಏನು ಹೇಳ್ತಾರೆ? ನಮ್ಮ ಸ್ಥಿತಿ ಏನೆಂದು ಹೇಳುತ್ತಾರೆ ಪರಮಾತ್ಮ. ನಿಮ್ಮದಂತೂ ಆ ಸ್ಥಿತಿಯಾಗಿದೆ. ಯಾರೋ ಒಬ್ಬ ಸಾರಾಯಿ ಕುಡಿದು ಬಿದ್ದಿದ್ದ,
ಜ್ಯೇಷ್ಠ ಮಾಸ, ತಿಂಗಳು ಜೂನ್, ಮತ್ತು ಈ ಹರಿಯಾಣ ರಾಜಸ್ಥಾನದ ಕ್ಷೇತ್ರದಲ್ಲಿ. ಮತ್ತು ಅಂಥ ಕಡೆ ಹೊರಗೆ ಬಿದ್ದಿದ್ದಾನೆ. ಸಂಪೂರ್ಣ ಬೆವೆತು ಒದ್ದೆಯಾಗಿದ್ದಾನೆ. ಅಲ್ಲೇ ಮೂತ್ರ ವಿಸರ್ಜನೆ ಮಾಡಿ ಕೆಟ್ಟ ಪರಿಸ್ಥಿತಿಯಾಗಿದೆ. ಮತ್ತವನಿಗೆ ಯಾರೋ ಹೇಳ್ತಾರೆ, ಎದ್ದೇಳು ಸೋದರ, ನಿನ್ನನ್ನು ಅಲ್ಲಿ ನೆರಳಲ್ಲಿ ಮಲಗಿಸುತ್ತೇನೆ ನಾನು. ಅವನು ಹೇಳ್ತಾನೆ, ಬಿಡು, ಮೋಜಾಗುತ್ತಿದೆ. ಈಗ ಅವನದು ಇಷ್ಟೊಂದು ದುರ್ಗತಿಯಾಗುತ್ತಿದೆ. ನಶೆಯಲ್ಲಿ ಹೇಳುತ್ತಿದ್ದಾನೆ, ಮೋಜಾಗುತ್ತಿದೆ. ಬಿದ್ದಿದ್ದಾನೆ ಅಲ್ಲಿ ಹೊಲಸಿನಲ್ಲಿ ಅವನು. ಹಾಗಾಗಿ ಪುಣ್ಯಾತ್ಮರೇ, ಪರಮಾತ್ಮ ಹೇಳ್ತಾರೆ, ನೀವು ಈ ಕಾಲನ ಲೋಕದಲ್ಲಿ ಈ ಕಾಲನ ಬಾವಿಯ ಭಂಗಿಯನ್ನು ಕುಡಿದು ಇಲ್ಲಿ ಇಂತಹ ಕೆಟ್ಟದಾದ ಸ್ಥಿತಿಯಲ್ಲಿ ಇದ್ದೀರಿ. ಈ ದುಃಖದಲ್ಲಿ, ಇಷ್ಟು ಕೆಟ್ಟ ಆಪತ್ತಿನಲ್ಲಿ. ಆದರೂ ಹೇಳ್ತಾರೆ ಮೋಜಾಗುತ್ತಿದೆ. ಅಂತೆಯೇ ಯಾರೋ ಕೋರ್ಟ್ನಲ್ಲಿ ನೆಂಟನಿಗೆ ಸಿಗುತ್ತಾನೆ ಮತ್ತು ಹ್ಯಾಂಡ್ ಶೇಕ್ ಮಾಡುತ್ತಾರೆ ಮತ್ತು ಕೇಳ್ತಾರೆ, ಹೇಗಿದ್ದೀರಿ? ಬಹಳ ಚೆನ್ನಾಗಿದ್ದೀವಿ. ಅರೆ, ಕೋರ್ಟ್ನಲ್ಲಿದ್ದರೆ ಮತ್ತೆ ಏನು ಚೆನ್ನಾಗಿರೋದು? ಎಲ್ಲರಿಗೂ ಭಯ ಆಗ್ತಿರ್ತದೆ ಕೋರ್ಟ್ನಲ್ಲಿ. ಅಯ್ಯೋ, ಎಲ್ಲಾದರೂ ಇದಾಗ್ಬೋದು, ಗೊತ್ತಿಲ್ಲ, ಸಾಕ್ಷಿ ಬರೆದಿದ್ರೆ ಮತ್ತಿಂದು ಏನಾಗ್ಬೋದು, ಹೇ ಭಗವಂತ. ಹುಡುಗ ಕಾಯಿಲೆ ಬಿದ್ದು ಹಾಸ್ಪಿಟ್ಲ್ನಲ್ಲಿ ಇದ್ದಾನೆ. ನೆಂಟರಿಷ್ಟರು ನೋಡಲು ಹೋಗುತ್ತಿದ್ದಾರೆ. ಒಬ್ಬನೇ ಪುತ್ರನಿದ್ದ ಅಥವಾ ಪುತ್ರಿ ಭಯಂಕರ ಕಾಯಿಲೆಯಾಗಿದೆ ಮತ್ತು ಹೋಗಿ ಭೇಟಿಯಾಗ್ತಾರೆ. ಮತ್ತೇನು, ಕ್ಷೇಮ ತಾನೇ? ಹುಡುಗ ಸರಿ ಇದ್ದಾನೆಯೇ? ಹುಡುಗ ಅಸ್ವಸ್ಥನಾಗಿದ್ದಾನೆ. ಮತ್ತೆ ಮೋಜಾಗುತ್ತಿದೆ. ಇದೆಂಥ ಮೋಜು ಹೇಳಿ? ಭಯ ತುಂಬಿಬಿಟ್ಟಿದೆ. ಹುಡುಗ ಸಾಯುವನೋ ಬದುಕುವನೋ? ಈ ಮೋಜು ನಮ್ಮ ಬಾಯಿ ಮಾತಿಗೆ ಹೇಳುವುದಕ್ಕಷ್ಟೇ. ಮತ್ತು ಮೋಜು ಎಲ್ಲೂ ಹುಡುಕಿದರೂ ಸಿಗದು ಈ 21 ಬ್ರಹ್ಮಾಂಡಗಳಲ್ಲಿ. ಹಾಗಾಗಿ ಇಲ್ಲಿ ಪರಮಾತ್ಮ ಹೇಳ್ತಾರೆ, ಯೇ ಸಂಸಾರ ಸಮಜ್ದಾ ನಾಹಿ ಕಂದಾ ಶ್ಯಾಮ ದುಪರೇನು. ಜೂನ್ ತಿಂಗಳು, ಹಗಲಿನ 12 ಗಂಟೆ ಬೆಂಕಿಯಂಥ ಬೇಗೆ, ಇಷ್ಟು ಬಿಸಿಲಿನ ಶಾಖ ಇರುತ್ತದೆ. ಮತ್ತು ನಶೆಯಲ್ಲಿ ಯಾರಾದರೂ ಬಿದ್ದು ಹೇಳುತ್ತಾನೆ, ಮೋಜಾಗುತ್ತಿದೆ, ಬಹಳ ತಣ್ಣಗಿದೆ. ಈ ಮಠ ಮಧ್ಯಾಹ್ನವನ್ನು ನೀವು ಸಂಜೆ ಎಂದು ತಿಳಿದಿರುವಿರಿ, ತಂಪು ಎನ್ನುತ್ತಿರುವಿರಿ. ಇಷ್ಟು ಭಯಂಕರ ದುಃಖದಲ್ಲಿ ತಾವು ಇದ್ದೀರಿ. ಯೇ ಸಂಸಾರ ಸಮಜ್ದಾ ನಾಹಿ ಕಂದಾ ಶ್ಯಾಮ ದುಪರೇನು. ಗರೀಬ್ ದಾಸಿಯೇ ವಕ್ತ ಜಾತ್ ಹೈ ರೋಗೆ ಇಸ್ ಪೇರೇನು. ಈಗ ಗರೀಬ್ ದಾಸ್ ಸಾಹೇಬರು ಹೇಳ್ತಾರೆ, ಈ ಮನುಷ್ಯ ಜೀವನ, ಈ ಸಮಯ, ಈ ಘಳಿಗೆ ಮತ್ತು ಅಳುವಿರಿ. ಒಂದು ವೇಳೆ ಇದು ಕೈಯಿಂದ ಬಿಟ್ಟು ಹೋದರೆ, ಭಕ್ತಿ ಆಗದಿದ್ದರೆ, ಆಗ ಅಳುವಿರಿ ಈ ಸಮಯವನ್ನು ನೆನೆದು. ಅಂತೆಯೇ ನಾಯಿಗಳನ್ನು ನೋಡಿರಬೇಕು ರಾತ್ರಿಯಲ್ಲಿ. ಮೇಲಕ್ಕೆ ಮುಖ ಮಾಡಿ ಹೀಗೆ ಮಾಡುತ್ತವೆ, ಊ. ಈಗ ಮಾಡ್ತಾ ಇರಬೇಕು ಊ. ಯಾವಾಗ ಸಮಯವಿತ್ತು ಆಗಂತೂ ಕಳೆದು ಬಿಟ್ಟ ಯೋಗ್ಯನು ಸಾರಾಯಿ ಕೊಡ್ತಾ ಇದ್ದ, ತಲೆ ಹರಟೆ ಮಾಡ್ತಾ ಇದ್ದ. कहते अच्छे दिन पाछे गए गुरु से क्या ना हेत, अब पछतावा के करे चिड़िया चुगी खेत. ಹೀಗಾಗಿ ಪುಣ್ಯಾತ್ಮರೇ, ತಮಗೆ ಈ ಎಲ್ಲ ಉದಾಹರಣೆ ನೀಡಲಾಗುತ್ತಿದೆ. ಇದರ ಬಗ್ಗೆ ಪರಮಾತ್ಮ ಹೇಳುತ್ತಾರೆ, ಈ ಮಾತುಗಳು ಹೇಳಿ ಕೇಳುವುದು ಅಲ್ಲ, ಇದನ್ನು ಮಾಡಿ ತೋರಿಸಬೇಕಾಗಿದೆ ನಾವು. ಇದ್ಯಾವುದು ಹೊಗಳು ಭಟ್ಟನ ಮಾತಲ್ಲ. ಪರಮಾತ್ಮನು ತಮಗಾಗಿ ಸಂದೇಶ ಕಳುಹಿಸಿದ್ದಾರೆ. ಮತ್ತಿದನ್ನು ಸಂಭಾಳಿಸಿ ಮತ್ತು ಪಾರಾಗಿರಿ. ಹೇಳಿ ಸದ್ಗುರುದೇವರಿಗೆ ಸತ್ ಸಾಹಿಬ್. ಪರಮಪಿತಾ ಪರಮಾತ್ಮ ಪೂರ್ಣಬ್ರಹ್ಮ, ಇಡೀ ಸೃಷ್ಟಿಯ ರಚನಾಕಾರ, ಕುಲದ ಮಾಲೀಕ ಕಬೀರ ದೇವರು, ಕಬೀರ ಪರಮೇಶ್ವರರಾಗಿದ್ದಾರೆ. ಇವರು ಅದೇ ಪರಮಾತ್ಮರಾಗಿದ್ದಾರೆ. ಯಾರು ಭಾರತ ವರ್ಷದ ಪವಿತ್ರ ಪೃಥ್ವಿ ಮೇಲೆ ಕಾಶೀನಗರದಲ್ಲಿ ಲೆಹರ್ತಾರ ಹೆಸರಿನ ಸರೋವರದಲ್ಲಿ ವಿಕಸಿತ ಕಮಲದ ಹೂವಿನ ಮೇಲೆ ಈ ಪರಮಾತ್ಮ ಶಿಶುರೂಪದಲ್ಲಿ ಪ್ರಕಟರಾಗಿದ್ದರು. ಇಸವಿ 1398, ಸಂವತ್ಸರ 1455. ಜ್ಯೇಷ್ಠ ಶುದ್ಧ, ಅಂದರೆ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದಂದು ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಆ ಪರಮಾತ್ಮ ತನ್ನ ನಿಜಸ್ಥಾನವಾದ ಆ 3ನೇ ಮುಕ್ತಿಧಾಮದಿಂದ, ಆ 3ನೇ ಸ್ಥಾನದಿಂದ, ಅಂದರೆ ಒಂದು ಲೋಕ, ಬ್ರಹ್ಮನ ಈ 21 ಬ್ರಹ್ಮಾಂಡಗಳನ್ನು ಒಂದು ಧಾಮ ಎನ್ನಲಾಗುತ್ತದೆ. ಮತ್ತು ಇನ್ನೊಂದು ಧಾಮ ಈ 7 ಶಂಖ ಬ್ರಹ್ಮಾಂಡಗಳು ಏನಿವೆ, ಈ ಅಕ್ಷರ ಪುರುಷನದು, ಪರಬ್ರಹ್ಮನದು. ಮತ್ತು ಇದರಿಂದ 3ನೇದೇನಿದೆ, ಅಂದರೆ ಮೇಲಿನ ಆ ಅವಿನಾಶಿ ಲೋಕಗಳೇನಿವೆ, ಅದರ ಪ್ರಥಮದಲ್ಲಿರುವುದೇ ಸತ್ಯಲೋಕ. ಅದು 3ನೆಯ ಧಾಮವಾಗಿದೆ. ಆ ಪರಮಾತ್ಮ
ಪೂರ್ಣಬ್ರಹ್ಮ್ ತನ್ನ 3ನೇ ಧಾಮದಿಂದ ಗತಿಯಿಂದ ಅಲ್ಲಿಂದ ಪ್ರಸ್ಥಾನ ಮಾಡಿ ಹೊರಟು ಬರುತ್ತಾರೆ. ಮತ್ತು ತಮ್ಮ ಒಳ್ಳೆಯ ಆತ್ಮಗಳಿಗೆ, ಪುಣ್ಯಾತ್ಮಗಳಿಗೆ, ದೃಢ ಭಕ್ತರಿಗೆ ಸಿಗುತ್ತಾರೆ. ಆ ಭಕ್ತನನ್ನು ನಂತರ ತನ್ನ ಕುರಿತಾಗಿ ಸಾಕ್ಷಿಯನ್ನಾಗಿ ಮಾಡುತ್ತಾರೆ, ಸತ್ಯಲೋಕಕ್ಕೆ ಕರೆದೊಯ್ಯುತ್ತಾರೆ. ಅಲ್ಲಿಂದ ನಂತರ ಎಲ್ಲ ವ್ಯವಸ್ಥೆಗಳಿಂದ ಪರಿಚಿತಗೊಳಿಸಿ ಆ ಪ್ರಿಯ ಆತ್ಮವನ್ನು ಪುನಃ ಈ ಕಾಲನ ಲೋಕದಲ್ಲಿ ಬಿಡುತ್ತಾರೆ. ಆ ಪರಮೇಶ್ವರನನ್ನು ಅರಿತ ಪುಣ್ಯಾತ್ಮ ನಂತರ ಪರಮಾತ್ಮನ ಮಹಿಮೆಯನ್ನು ತುಂಬಿ ತುಳುಕುವ ರೀತಿಯಲ್ಲಿ ವರ್ಣನೆ ಮಾಡುತ್ತಾರೆ. ಏನೇ ಇರಲಿ, ಆ ಸಮಯ ಅವರ ಆ ಪ್ರಿಯ ಆತ್ಮಗಳ ಆ ವಚನಗಳ ಮೇಲೆ ಜನರು ಮಹತ್ವ ನೀಡುತ್ತಿರಲಿಲ್ಲ, ಅವುಗಳ ಮೇಲೆ ವಿಚಾರ ಮಾಡುತ್ತಿರಲಿಲ್ಲ. ಆದರೆ ಅವುಗಳು ಈ ಮಧ್ಯದ ಪೀಳಿಗೆಗಾಗಿ ಬಹಳಷ್ಟು ಲಾಭದಾಯಕ ಆಗುತ್ತವೆ. ಇಂದು ನಾವು ಭಗವಂತನನ್ನು ಅರಿಯೋಣ ಮತ್ತು ಪರಮಾತ್ಮನನ್ನು ಅರಿಯಲಿಕ್ಕಾಗಿ ನಮಗೆ ಆ ಪರಮೇಶ್ವರರ ಪ್ರಿಯ ಆತ್ಮಗಳ ಆ ಅಮೃತ ವಚನ ಇಂದು ಬಹಳ ಉಪಯೋಗಿ ಸಿದ್ಧವಾಗುವುವು. ಆ ಪರಮೇಶ್ವರರು 4 ಯುಗಗಳಲ್ಲಿ ಒಂದು ಲೀಲೆ ಮಾಡುತ್ತಾರೆ. ಪ್ರತಿಯೊಂದು ಯುಗದಲ್ಲಿ ಒಂದು ಇಂತಹ ಜೀವನ ಲೀಲೆ ಮಾಡುತ್ತಾರೆ. ಹೇಗೆಂದರೆ, ಒಬ್ಬ ಜನಸಾಮಾನ್ಯ ವ್ಯಕ್ತಿ ಆಗಿರುತ್ತಾನೆ ಮತ್ತು ತನ್ನ ಕೈಗಳಿಂದ ಕಾರ್ಯ ಮಾಡಿ ತನ್ನ ನಿರ್ವಹಣೆಯನ್ನು ಮಾಡಿ ಇಡೀ ಜೀವನ ನಡೆಸಿ ತೋರಿಸುತ್ತಾರೆ. ಇಂತಹ ಲೀಲೆಯನ್ನು ಆ ಪರಮಾತ್ಮ ಮಾಡುತ್ತಾರೆ. ಹೀಗೆ ವೇದಗಳಲ್ಲಿ ವರ್ಣನೆ ಇದೆ. ಋಗ್ವೇದ ಮಂಡಲ ಸಂಖ್ಯೆ 1, ಸೂಕ್ತಿ ಸಂಖ್ಯೆ 31, ಮಂತ್ರ ಸಂಖ್ಯೆ 18ರಲ್ಲಿ ಈ ವಿವರಣೆ ಇದೆ. ಆ ಪರಮಾತ್ಮ ಪೂರ್ಣಬ್ರಹ್ಮ್ ಒಂದು ಜೀವನ, ಒಬ್ಬ ಮನುಷ್ಯ ಸದೃಶ. ಮತ್ತು ಆ ಪರಮೇಶ್ವರ ಮನುಷ್ಯನಂತಿದ್ದಾನೆ. ಮನುಷ್ಯವತ್ ಅಂದರೆ ಮನುಷ್ಯನಂತೆ. ಇದನ್ನು ನೋಡಿರಂತೆ. ಋಗ್ವೇದ ಇದು ಎಲ್ಲಿಂದ ಮುದ್ರಿತವಾಗಿದೆ? ಸಾರ್ವದೇಶಿಕ್ ಆರ್ಯ ಪ್ರತಿನಿಧಿ ಸಭಾ 315 ಮಹರ್ಷಿ ದಯಾನಂದ ಭವನ, ರಾಮಲೀಲಾ ಮೈದಾನ, ಹೊಸದಿಲ್ಲಿಯಿಂದ. ಸಮ್ರಾಟ್ ಪ್ರಿಂಟರ್ಸ್ ಆ್ಯಂಡ್ ಬೈಂಡರ್ಸ್, 1606 ಪಟೌದಿ ಹೌಸ್, ದರಿಯಾಗಂಜ್, ಹೊಸದಿಲ್ಲಿಯಿಂದ. ಮಹರ್ಷಿ ದಯಾನಂದ ಇದರ ಅನುವಾದಕರು. ಈಗ ಇದಾಗಿದೆ ಋಗ್ವೇದ ಮಂಡಲ ಸಂಖ್ಯೆ 1, ಸೂಕ್ತಿ ಸಂಖ್ಯೆ 31, ಮಂತ್ರ ಸಂಖ್ಯೆ 17 ಆಗಿದೆ. ಇದರಲ್ಲಿ ಸ್ಪಷ್ಟ ಬರೆದಿದೆ ಮನುಷ್ಯವತ್ ಅಗ್ನೆ. ಇದನ್ನು ಸಂಧಿ ವಿಂಗಡಿಸಿದರೆ ಇದು ದ ತ ಆಗುವುದು ಮತ್ತು ರೇಫ ತಗಲುವುದು ಆ ಅಗ್ನೆಯೊಡನೆ ಸೇರಿಕೊಳ್ಳುತ್ತದೆ. ಹೇಗೆಂದರೆ ಇಲ್ಲಿ ಮಾಡಲಾಗಿದೆ ಮನುಷ್ಯವತ್ ಮತ್ತು ಅಗ್ನೆ ಬೇರೆ ಮಾಡಲಾಗಿದೆ. ಇದರದ್ದು 2 ಭಾಗವಾದುವು. ಮನುಷ್ಯವತ್ ಬೇರೆಯಾಯಿತು, ಮನುಷ್ಯವತ್ ಮತ್ತು ಅಗ್ನೆ ಬೇರೆಯಾಯಿತು. ಈಗ ಈ ದಯಾನಂದನು ಸತ್ಯಾರ್ಥ ಪ್ರಕಾಶದಲ್ಲಿ ಏನು ಅಜ್ಞಾನ ವಿಚಾರ ತುಂಬಿಟ್ಟಿದ್ದಾನೆ ಅಂದರೆ ಪರಮಾತ್ಮ ನಿರಾಕಾರನು. ಎಲ್ಲೆಲ್ಲಿ ವೇದಗಳಲ್ಲಿ ಪರಮಾತ್ಮನ ಸಾಕಾರದ ಪ್ರಮಾಣ ಬಂದಿದೆ ಇವನು ಅನುವಾದ ಮಾಡುವ ಸಮಯ ಶಬ್ದಗಳ ಅನರ್ಥ ಮಾಡಿದ. ಮನುಷ್ಯವತ್ ಅಗ್ನೆ, ಅಂಗಿರಸ್ವತ್ ಅಂಗಿರಹ, ಯಯಾತಿ ವತ್ಸದನೆ, ಪೂರ್ವ ವಚ್ಚುಚೆ, ಅಚ್ಚ ಯಹಮಾ ವಹ, ಯಹ್ಮಾ ವಹ, ದೈವಂ ಜನಮಾ ಸಾದೈ, ಬಹಿರ್ಷಿ ಯಕ್ಷಿಚ ಪ್ರಿಯಂ. ಈಗ ಇದರದು ಏನು ಅರ್ಥವಾಗುತ್ತದೆ ಅಂದರೆ, ಹೇ ಮನುಷ್ಯವತ್ ಅಗ್ನೆ ಅಂದರೆ ಹೇ ಪರಮೇಶ್ವರ, ಅಗ್ನೆ ಅಂದರೆ ಪರಮೇಶ್ವರ. ತಾವು ಮನುಷ್ಯರಂತೆ ಮತ್ತು ಮನುಷ್ಯರಂತೆಯೇ ತೇಜೋಮಯ ಶರೀರ ಧಾರಣೆ ಮಾಡಿಕೊಂಡು ತಾವು ಒಬ್ಬ ಮನುಷ್ಯರಂತೆ ಇರುವಿರಿ ಮತ್ತು ಪ್ರತಿಯೊಂದು ಯುಗದಲ್ಲಿ ತಾವು ಯಯಾತಿವತ್ ಅಂದರೆ ಪುರುಷ ಯಜ್ಞಗಳ ಒಡನೆ ಕೆಲಸಗಳ ಸಿದ್ಧಿಯನ್ನು ಮಾಡಿಸುತ್ತೀರಿ. ಅಥವಾ ಅಂದರೆ
ಯಯಾತಿವತ್ ಅಂದರೆ ತನ್ನ ಕೈಗಳಿಂದ ಕೆಲಸವನ್ನು ಮಾಡುತ್ತಾರೆ. ಅಂದರೆ ಮನುಷ್ಯ ತನ್ನ ಕೈಗಳಿಂದ ಕೆಲಸ ಮಾಡಿ ತನ್ನ ಎಲ್ಲ ಕೆಲಸಗಳನ್ನು ಸಿದ್ಧ ಮಾಡುತ್ತಾನೆ, ಅಂದರೆ ಜೀವನ ಮಾಡುತ್ತಾನೆ. ಹೀಗೆ ಆ ಪರಮಾತ್ಮ ಮನುಷ್ಯರಂತೆ. ಇವನು ಏನು ಅರ್ಥ ಮಾಡಿದ್ದಾನೆ? ಮನುಷ್ಯವತ್ ಇದರದು ಮನುಷ್ಯರು ಹೋಗುವ ಬರುವ ಸಮಾನ ಅಥವಾ ಅಂದರೆ ಮನುಷ್ಯವತ್ ಅಂದರೆ ಮನುಷ್ಯನ ಸಮಾನ, ಅಂದರೆ ಮನುಷ್ಯನ ಸಮಾನ, ಮನುಷ್ಯನಂತೆ ಅಂದರೆ ಮನುಷ್ಯನ ಹಾಗೆ. ಪರಮಾತ್ಮ ಮನುಷ್ಯನಂತಿದ್ದಾನೆ ಮತ್ತು ಮನುಷ್ಯನಂತೆಯೇ ಕರ್ಮ, ಜನಸಾಮಾನ್ಯನಂತೆ ಕಾರ್ಯವನ್ನೇ ಮಾಡುತ್ತಾರೆ. ಹೇ ಪವಿತ್ರ, ಇದರ ಅರ್ಥವಾಗಿದೆ ಏನೆಂದರೆ ಆ ಪವಿತ್ರ ಸ್ಥಾನದಲ್ಲಿ ತಾವಿರುತ್ತೀರಿ, ಅಲ್ಲಿಂದ ಹೇ ಪರಮಾತ್ಮ ಮತ್ತೆ ಬನ್ನಿ ಮತ್ತು ನಮಗೆ ಆ ಸ್ಥಾನದ ಮೇಲೆ ಸ್ಥಾಪಿತಗೊಳಿಸಿ. ಸದನೆ ಅಂದರೆ ಮನೆ, ಆ ಸ್ಥಾನದ ಮೇಲೆ ಇಲ್ಲಿಂದ ನಾವು ಬಂದಿದ್ದೇವೆ. ನಮ್ಮನ್ನು ಅಲ್ಲಿ ಸ್ಥಿತಗೊಳಿಸಿ, ಪ್ರತಿಷ್ಠಿತಗೊಳಿಸಿ. ಈಗ ಸಮಸ್ಯೆ ನಮಗೆ ಇಲ್ಲಿ ಬಂದಿದೆ. ಏಕೆಂದರೆ ಈ ಅಜ್ಞಾನಿಗಳಿಗೆ ಜ್ಞಾನವಂತೂ ಇರಲಿಲ್ಲ ಮತ್ತು ಸಂಸ್ಕೃತ ಭಾಷೆಯನ್ನು ಇವರು ಅರಿತಿದ್ದರು. ಆದರೆ ಭಾಷೆಯನ್ನು ಅರಿಯುವುದು ಅದು ಬೇರೇನೇ ವಿಷಯ. ಯಥಾರ್ಥ ಭಕ್ತಿ ಮಾರ್ಗವನ್ನು, ಆಧ್ಯಾತ್ಮ ಜ್ಞಾನವನ್ನು ತಿಳಿಯುವುದು ಇದು ಪೂರ್ಣ ಸಂತನ ಹೊರತು ಸಂಭವವಾಗದು. ಆ ಪರಮಾತ್ಮ ಪ್ರತಿಯೊಂದು ಯುಗದಲ್ಲಿ ಬರುತ್ತಾರೆ ಮತ್ತು ಮನುಷ್ಯನಂತೆ ಶರೀರ ಧಾರಣೆ ಮಾಡಿ ಆ ಪರಮೇಶ್ವರ ಒಂದು ಲೀಲೆ ಮಾಡುತ್ತಾರೆ ಮತ್ತು ಅವರು ನಮಗೆ ಕಾಲನ ಜಾಲದಲ್ಲಿ ಸಿಲುಕಿದಂತಹ ಮುಗ್ಧ ಆತ್ಮಗಳಿಗೆ ತಿಳಿಸುವ ಪ್ರಯತ್ನ ಮಾಡುತ್ತಾರೆ. ಅಂದರೆ ಮನುಷ್ಯ ಜೀವನ ನಮಗೆ ಯಾಕಾಗಿ ಪ್ರಾಪ್ತವಾಗಿದೆ, ಅದರದು ನೀವು ಸದುಪಯೋಗ ಮಾಡುತ್ತಿಲ್ಲ. ಈಗ ಪರಮಾತ್ಮ ನಮಗೆ ನೆನಪು ಮಾಡಿಸುತ್ತಾರೆ. ಅಂದರೆ ಕಬೀರಾ ವೋ ದನ್ ಯಾದ್ ಕರ್, पग ऊपर तलसीस, अब मर्त मंडल में आके तो भूल गया जगदीश। ಪರಮಾತ್ಮ ಹೇಳ್ತಾರೆ, खान पान तो कूजिया उधर बीच अनुपान, और तिस समर्थ की बंदगी अब भूल गया शैतान। ಪರಮಾತ್ಮ ನಮಗೆ ನೆನಪಿಸ್ತಾರೇನೆಂದರೆ, ನೀನು ತಾಯಿ ಗರ್ಭದಲ್ಲಿದ್ದಾಗ ಕೆಳಗೆ ತಲೆಯಾಗಿತ್ತು, ಮೇಲೆ ಕಾಲುಗಳಿದ್ದವು ಮತ್ತು ನಿನಗೆ ಕಾಲನ್ನು ಕೂಡ ಚಾಚಲು ಸ್ಥಾನ ಪ್ರಾಪ್ತಿ ಇರಲಿಲ್ಲ. ಅಲ್ಲಿ ಅಳುತ್ತಿದ್ದೆ, ಅಲ್ಲೇ ಸಮಯವನ್ನು ಕಳೆಯುತ್ತಿದ್ದೆ. 100 ಬಾರಿ ಪರಮಾತ್ಮನಲ್ಲಿ ಯಾಚಿಸುತ್ತಿದ್ದೆ. ಏನೆಂದರೆ, ಹೇ ಭಗವಂತ, ಒಂದು ಬಾರಿ ನನ್ನನ್ನು ಈ ಬಂಧನದಿಂದ ಹೊರಗೆ ತೆಗೆ, ನಾನು ನಿಮ್ಮ ಭಕ್ತಿಯನ್ನು ಮಾಡುವೆ, ನಿಮ್ಮನ್ನು ನಾನು ಎಂದಿಗೂ ಮರೆಯಲಾರೆ. ಏಕೆಂದರೆ ಈ ಮನದ ಸ್ವಭಾವವಾಗಿದೆ, ಯಾವ ಸಮಯ ಇವನ ಮೇಲೆ ಆಪತ್ತು ಬರುತ್ತದೆ ಆಗ ಇವನು ಭಗವಂತನನ್ನು ಸ್ಮರಿಸುತ್ತಾನೆ. ಆಪತ್ತು ನಿವಾರಣೆಯಾದಂತೆ ತಕ್ಷಣ ಇವನು ಎಲ್ಲ ತಲೆಹರಟೆ ಮಾಡತೊಡಗುತ್ತಾನೆ. ಯಾವ ಸಮಯದಲ್ಲಿ ಈ ಜೀವಾತ್ಮ ತಾಯಿಯ ಗರ್ಭದಲ್ಲಿರುತ್ತಾನೋ ಆಗ ಬಹಳ ದುಃಖಿಯಾಗಿರುತ್ತಾನೆ ಮತ್ತು ಇವನಿಗೆ ತನ್ನ ಭೂತ ಮತ್ತು ಭವಿಷ್ಯದ ಎಲ್ಲ ವಿಷಯಗಳು ನೆನಪಾಗುತ್ತದೆ. ಆ ಸಮಯ ಇವನಿಗೆ ಎಲ್ಲವೂ ತಿಳಿಯುತ್ತದೆ. 9 ತಿಂಗಳು ಇವನು ಇದೇ ಚಿಂತನೆ ಮಾಡುತ್ತಿರುತ್ತಾನೆ. ಅಂದರೆ, ನಾನು ಹಿಂದಿನ ಜನ್ಮಗಳಲ್ಲಿ ಭಕ್ತಿ ಸಾಧನೆ ಮಾಡಿಲ್ಲ, ಇದಕ್ಕಾಗಿ ನಾನು ಇಂದು ದುಃಖ ಪಡೆದಿರುವೆ. ಈ ಎಲ್ಲ ರೀಲ್ ನೋಡುತ್ತಾ ಇರ್ತಾನೆ ತನ್ನ ಹಿಂದಿನ ಜನ್ಮದ್ದು. ನಾನು ಇಂತಿಂಥ ಅಪರಾಧ ಮಾಡಿದೆ, ಈ ಕಾರಣದಿಂದ ನಾನು ಅಲ್ಲಲ್ಲಿ ನರಕ ಅನುಭವಿಸಿದೆ, ಅಲ್ಲಿ ನಾನು ಇಂಥ ಕಷ್ಟ ಅನುಭವಿಸಿದೆ, ನಾನು ಇಂತಿಂಥ ತಪ್ಪುಗಳನ್ನು ಮಾಡಿದೆ. ಮತ್ತು ಇವೆರಡೂ ಕೈಗಳಿಂದ ಪದೇ ಪದೇ ಕ್ಷಮೆಯಾಚನೆ ಮಾಡುತ್ತಾನೆ ಮತ್ತು ಅಂತರಾತ್ಮದೊಡನೆ ಹೇಳುತ್ತಾನೆ, ಹೇ ಭಗವಂತ, ಕಿವಿ ಹಿಡಿಯುತ್ತೇನೆ, ಒಂದು ಬಾರಿ ನನಗೆ ಈಗ ಮನುಷ್ಯ ಜನ್ಮ ನೀಡು, ನಿಮ್ಮನ್ನು ಎಂದಿಗೂ ಮರೆಯಲಾರೆನು. ನಂತರ ಹೊರಬರುತ್ತಲೇ ಪುನಃ ಅದೇ ತಲೆಹರಟೆ. ಏಕೆಂದರೆ ತಾಯಿ ಗರ್ಭದಲ್ಲಿ ಈ 3 ಗುಣಗಳ ಪ್ರಭಾವ ಇರುವುದಿಲ್ಲ. ತಾಯಿಯ ಗರ್ಭದಿಂದ ಹೊರಬರುತ್ತಲೇ ಇಲ್ಲಿ ಅಂತೆಯೇ ಗಾಳಿಯೊಳಗೆ ಈ ರೇಂಜನ್ನು ಬಿಟ್ಟು ಬಿಡಲಾಗಿರುತ್ತದೆ, ಮೊಬೈಲ್ ಇತ್ಯಾದಿಗಳದು.
ಹಾಗೆಯೇ ಈ ಮೂರು ಭಗವಂತರುಗಳ ಬ್ರಹ್ಮ ರಜಗುಣ, ಇವನ ರಜಗುಣದ ರೇಂಜು ಈ ಮೂರು ಲೋಕಗಳಲ್ಲಿ ಪೂರ್ತಿ ಫುಲ್ ಇದೆ. ಪೃಥ್ವಿಲೋಕ, ಸ್ವರ್ಗಲೋಕ ಮತ್ತು ಪಾತಾಳ ಲೋಕದಲ್ಲಿ. ಇದೇ ಪ್ರಕಾರ ವಿಷ್ಣುವಿನ ಸತಗುಣದ್ದು ಪೂರ್ತಿಯಾಗಿ ಎಲ್ಲೆಡೆಯಲ್ಲೂ ಫುಲ್ ರೇಂಜ್ ಇದೆ ಈ ಮೂರು ಲೋಕದಲ್ಲಿ. ಹೀಗೆಯೇ ಭಗವಂತ ಶಿವನ ತಮಗುಣದ್ದು. ಅಂತೆಯೇ ಯಾವಾಗ ಮಗು ತಾಯಿಯ ಗರ್ಭದಿಂದ ಹೊರಬರುತ್ತದೆ, ಬರುತ್ತಲೇ ಈ ಮೂರೂ ಗುಣಗಳ ಪ್ರಭಾವ ಆಟೋಮೆಟಿಕಲಿ ಇವನ ಮೇಲೆ ಗ್ರಿಪ್ ಮಾಡಿಕೊಳ್ಳುತ್ತದೆ, ನಶೆ ಆಗಿಸುತ್ತವೆ. ಮತ್ತು ಅದರ ಬಳಿಕ ಮಗು ಎಲ್ಲವನ್ನೂ ಮರೆಯುತ್ತದೆ. ಇದಕ್ಕೆ ಹೊಸ ರೀತಿಯಿಂದ ಪಾಠ ಕಲಿಸಲಾಗುತ್ತದೆ. ಏನೆಂದರೆ, ಇವನು ನಿನ್ನ ಅಪ್ಪ, ತಂದೆಯಾಗಿದ್ದಾನೆ, ಇವಳು ನಿನ್ನ ತಾಯಿ, ಇವಳು ನಿನ್ನ ಸಹೋದರಿ, ಇವನು ನಿನ್ನ ಚಿಕ್ಕಪ್ಪ ಮತ್ತು ದೊಡ್ಡಪ್ಪ. ಎಲ್ಲ ಸಂಬಂಧಗಳನ್ನು ಕಲಿಸಿಕೊಳ್ಳಲಾಗುತ್ತದೆ. ಇವನಿಗೆ ಶಿಕ್ಷಣ ಮಾಡಿಸಲಾಗುತ್ತದೆ. ಮತ್ತು ಇವನು ಭಗವಂತನನ್ನು ಮರೆತೇ ಹೋಗುತ್ತಾನೆ. ಈ ಕಾರಣದಿಂದ ಪರಮೇಶ್ವರ ಸ್ವತಃ ಬಂದು ಅವನಿಗೆ ನೆನಪಿಸುತ್ತಾರೇನೆಂದರೆ, ನೀನು ಯಾತಕ್ಕಾಗಿ ಮೃತ್ಯುಮಂಡಲದಲ್ಲಿ ಬಂದಿದ್ದೆ ಮತ್ತು ತಾಯಿಯ ಗರ್ಭದಲ್ಲಿ ನೀನು ಏನೇನು ವಚನ ನೀಡಿದ್ದೆ ಅದೆಲ್ಲ ಮರೆತು ಬಿಟ್ಟು ತಿಳಿಗೇಡಿ. ಈಗ ಪರಮಾತ್ಮನನ್ನು ಭಜಿಸು, ಸಾಧನೆಯನ್ನು ಮಾಡು. ಪರಮಾತ್ಮ ಏನು ಹೇಳ್ತಾರೆ? ಅಪ್ಪ ಆರ್ತಿ ಅಪ್ಪ ಸಾಧ್ಯ, ಅಪ್ಪ ಕಿಂಗರ್ ಅಪ್ಪ ಬಜ್ಜೆ, ಅಪ್ಪ ತಾಲ್ ಜಾಂದನ್ಕಾರ, आप नचे आप देखण, कह कबीर ऐसी आरती गाऊं, आपा मध्य आप समाऊं. ಏನ್ ಹೇಳ್ತಾರೆ ಪರಮಾತ್ಮ? ये सौदा फिर नाही संतो, यो सौदा फिर नाही. ये लोहे जैसा ताव जात है, काया देश राही. ಈಗ ಪುಣ್ಯಾತ್ಮರೇ, ಇದು ಎಷ್ಟು ಮಾರ್ಮಿಕ ವಾಣಿಯಾಗಿದೆ, ಇದನ್ನು ಗಮನವಿಟ್ಟು ಕೇಳಿ, ತಮ್ಮ ಹೃದಯದಲ್ಲಿ ತುಂಬಿಸಿಕೊಳ್ಳಿ. ಮತ್ತು ಪರಮಾತ್ಮನ ಈ ವಾಣಿಯ ಅಮೃತ ವಚನಗಳನ್ನು ಪದೇ ಪದೇ ಕೇಳಬೇಕಾಗಿದೆ ತಾವು. ಏಕೆಂದರೆ ಇದು ಇಂತಹ ವ್ಯವಸ್ಥೆ ಇದೆ ಇಲ್ಲಿಯದು, ಈ ಕಾಲನ ಲೋಕದ್ದು. ಈ ಮೂರೂ ಗುಣಗಳ ಪ್ರಭಾವ ಪ್ರಾಪರ್ ಆಗಿ ನಡೆಯುತ್ತಾ ಇದೆ, ಕಾನ್ಸ್ಟೆಂಟ್ ಆಗಿ ಇರುತ್ತದೆ. ಇದು ಎಂದಿಗೂ ಖಂಡವಾಗುವುದಿಲ್ಲ. ಈ ಕಾರಣದಿಂದ ತಮ್ಮ ಮೇಲೆ ಆ ಪ್ರೆಷರ್ ವ್ಯವಸ್ಥಿತವಾಗಿ ಇದ್ದೇ ಇರುತ್ತದೆ. ಮತ್ತು ಪರಮಾತ್ಮನ ಈ ಆಂಟಿಬಯೋಟಿಕ್ ಜ್ಞಾನದ ಗೋಲಿಗಳಿಂದ, ಕ್ಯಾಪ್ಸುಲ್ಗಳಿಂದ ಇದು ತಮ್ಮ ಕಿವಿಗಳ ಮಾಧ್ಯಮದಿಂದ ಹೃದಯದಲ್ಲಿ ಸೇರಿಕೊಳ್ಳುವುದು. ಮತ್ತು ಇವು ಆಂಟಿಬಯೋಟಿಕ್ನ ಕೆಲಸ ಮಾಡುವು. ಇದು ನಿಷ್ಕ್ರಿಯಗೊಳಿಸುವುದು ಈ ಮೂರೂ ಗುಣಗಳ ಪ್ರಭಾವವನ್ನು. ಹೇಗೆಂದರೆ, ಬಹಳ ಆಳದಲ್ಲಿ ಜಲವಿರುತ್ತದೆ, ಸರೋವರದ್ದು. ಅದರ ಮೇಲೆ ಪಾಚಿ ಉಂಟಾಗುತ್ತದೆ ಮತ್ತು ಆ ಪಾಚಿಯನ್ನು ಕೈಯಿಂದ ಸರಿಸಿದರೆ ಅದು ದೂರವಾಗುತ್ತದೆ ಮತ್ತು ಸ್ವಚ್ಛ ಜಲ ನಮಗೆ ಪ್ರಾಪ್ತವಾಗುತ್ತದೆ. ಅಲುಗಾಡಿಸಿ ಸರಿಸುವುದನ್ನು ನಿಲ್ಲಿಸುತ್ತಲೇ ವಾಪಸ್ 2 ನಿಮಿಷದಲ್ಲಿ ಹಾವಸೆ ಅದನ್ನು ಕವರ್ ಮಾಡುತ್ತದೆ, ಮುಚ್ಚಿಬಿಡುತ್ತದೆ. ಇದೇ ರೀತಿ ಈ ಮೂರೂ ಗುಣಗಳ ಈ ಹಾವಸೆ ತಮ್ಮ ಅಂತಃಕರಣದಲ್ಲಿ ಸ್ವಾಭಾವಿಕ ರೂಪದಿಂದ ಬಂದು ಬಿಡುತ್ತದೆ. ಅದಕ್ಕಾಗಿ ಸತ್ಸಂಗ ಕೇಳುವುದು, ಈ ಹಾವಸೆಯನ್ನು ಸರಿಸುವುದು ಅತಿ ಅವಶ್ಯಕವಾಗಿದೆ. ಏನು ಹೇಳ್ತಾರೆ? यो सौदा फिर नाही संतो, यो सौदा फिर नाही. ಓಯ್ ಹೊಯ್, ಈ ಒಪ್ಪಂದ. ಈಗ ನಾವು ವ್ಯಾಪಾರಿಗಳು, ಬಿಸ್ನೆಸ್ ಮೆನ್ ಆಗಿದ್ದೇವೆ ಮತ್ತು ಇಲ್ಲಿ ಈ ಲೋಕದಲ್ಲಿ, ಪೃಥ್ವಿ ಲೋಕದಲ್ಲಿ ನಾವು ಒಪ್ಪಂದ ಮಾಡಲು ಬಂದಿದ್ದೇವೆ. ಮತ್ತು ಜೀವನರೂಪಿ ಮೂಲಧನ, ಜೀವನರೂಪಿ ಶ್ವಾಸರೂಪಿ ಈ ಮೂಲಧನ ನಮಗೆ ಪ್ರಾಪ್ತವಾಗಿದೆ. ನಮ್ಮ ಏನು ಸಂಸ್ಕಾರಗಳಿವೆ ಅವು ನಮಗೆ ಸಿಕ್ಕಿವೆ, ಪ್ರಾರಬ್ಧ ನಮಗೆ ಪ್ರಾಪ್ತವಾಗಿವೆ. ಹೇಗೆಂದರೆ, ಈಗ ಯಾರೋ ಸಾಹುಕಾರ, ಯಾರೋ ಒಬ್ಬ ವ್ಯಕ್ತಿ 2, 4, 10 ಲಕ್ಷ ಪಡೆದು ಬೇರೊಂದು ಪಟ್ಟಣಕ್ಕೆ ಹೋಗುತ್ತಾನೆ ಬಿಸಿನೆಸ್ಸನ್ನು ಮಾಡಲು. ಮತ್ತಲ್ಲಿ ಹೋಟೆಲಲ್ಲಿ ಯಾವುದೋ ಕೊಠಡಿ ಬಾಡಿಗೆಗೆ ಪಡೆಯುತ್ತಾನೆ ಅಥವಾ ಧರ್ಮಶಾಲೆಯಲ್ಲಿ. ಇದೇ ರೀತಿ ಇನ್ನೊಬ್ಬನು ಹೋಗುತ್ತಾನೆ. ಹೀಗೆ 3ನೇವನು ಹೋಗುತ್ತಾನೆ, 4ನೇವನು ಹೋಗುತ್ತಾನೆ. ಯಾವ ವ್ಯಕ್ತಿ ಮೂಲಧನ ಪಡೆದು ಹೋದರೂ 1 ಲಕ್ಷ, 2 ಲಕ್ಷ ಅಥವಾ 10 ಲಕ್ಷ ಆ ಮೂಲಧನವನ್ನು ಕೊಂಡು ಹೋದರು. ಈಗ ಅವರಿಗೆ ಆ ಮೂಲಧನದಿಂದ ಮುಂದೆ ಹಣವನ್ನು ಇನ್ನೂ ಹೆಚ್ಚಿಸಬೇಕಿತ್ತು, ಬಿಸ್ನೆಸ್ ಮಾಡಬೇಕಾಗಿತ್ತು, ಅದರಿಂದ ಲಾಭ ಸಂಪಾದನೆ ಮಾಡಬೇಕಿತ್ತು, ಅಂದರೆ ವ್ಯಾಪಾರ ಮಾಡಬೇಕಾಗಿತ್ತು. ಯಾರು ಹೀಗೆ ಮಾಡುತ್ತಾರೋ, ಅದರ ಸದುಪಯೋಗ ಮಾಡುತ್ತಾರೋ, ಮುಂದೆ ಬಿಸ್ನೆಸ್ ಮಾಡುತ್ತಾರೆ, ದ್ವಿಗುಣ, ತ್ರಿಗುಣ, 4 ಪಟ್ಟು ಅದರಿಂದ ಗಳಿಸಿ ಮರಳಿ ಹಿಂದಿರುಗಿ ಬರುತ್ತಾರೆ.
ಆಗ ಅವನು ಅದನ್ನು ಸದುಪಯೋಗ ಮಾಡಿದಂತೆ. ಮತ್ತು ಯಾರು ಹೋಗಿ ಅಲ್ಲಿ ಹೋಟೆಲಲ್ಲಿ ಇದ್ದು ಬಿಡುತ್ತಾನೋ, ಯಾರು ಮೂಲಧನವನ್ನು ಪಡೆದು ಹೋಗಿ ಅದರಿಂದಲೇ ಶರಾಬು ಕುಡಿಯುತ್ತಾನೋ, ಅದರಿಂದಲೇ ಬಾಡಿಗೆ ನೀಡುತ್ತಾನೋ, ಅದರಿಂದಲೇ ಊಟ ಮಾಡುತ್ತಾನೋ, ಇಷ್ಟದಂತೆ ಪಿಕ್ಚರ್ ನೋಡುತ್ತಾನೋ ಮತ್ತು ತಿಂದು ಬಿಟ್ಟು ಮಲಗುತ್ತಾನೋ, ಹೀಗೆ ಆಯಿತು ಎಂದಾದರೆ ಅವನು ಆ ಮೂಲಧನವನ್ನು ನಷ್ಟಗೊಳಿಸುತ್ತಿದ್ದಾನೆ, ವ್ಯರ್ಥ ಮಾಡುತ್ತಾನೆ. ಮತ್ತು ಕೆಲವು ದಿನಗಳ ಬಳಿಕ ಅವನು ಕಂಗಾಲಾಗುವನು, ನಿರ್ಧನ ಆಗುವನು. ನಂತರ ಅವನು ಮರಳಿ ಬರುವನು, ಅವನ ಬಳಿ ಧನ ಇರದು. ಆಗ ಕೂಲಿ ಕೆಲಸಕ್ಕೆ ತೊಡಗುವನವನು, ಎಲ್ಲಾದರೂ ಬುಟ್ಟಿ ಹೊರುವನು. ಹಾಗಾಗಿ ಪುಣ್ಯಾತ್ಮರೇ, ತಾವುಗಳು ಇಲ್ಲಿ ಒಪ್ಪಂದ ಮಾಡಲು ಬಂದಿರುವಿರಿ, ಪರಮಾತ್ಮನ ಭಕ್ತಿ ಮಾಡಲು ಬಂದಿರುವಿರಿ. ಈ ಮೂಲಧನ ತಮಗೆ ಮನುಷ್ಯ ಶರೀರ ಸಿಕ್ಕಿದೆ, ಇದರಲ್ಲಿ ಸಂಸ್ಕಾರಗಳು ತಮಗೆ ಸಿಕ್ಕಿವೆ. ಶುಭ ಸಂಸ್ಕಾರಗಳಿಂದ ತಮ್ಮ ಬಳಿ ಉಚ್ಚ ಪೋಸ್ಟ್ ಕೂಡ ಇದೆ, ಒಳ್ಳೆಯ ಯಾವುದೋ ಧನವೂ ಇದೆ, ಕಾರು ಬಂಗಲೆ ಇದೆ, ಮಗ ಮತ್ತು ಮಗಳು ಇದ್ದಾರೆ. ಇದು ತಮ್ಮ ಮೂಲಧನ, ನಿಮ್ಮ ಪುಣ್ಯಗಳ ಕಾರಣದಿಂದ ಆಗಿದೆ. ಇದು ಹಿಂದಿನ ಜನ್ಮದ ಸ್ಟಾಕ್ ಇದೆ ತಮ್ಮ ಬಳಿ, ಇದು ಮೂಲಧನವಾಗಿದೆ. ಈ ಮೂಲಧನದಿಂದ ತಾವು ಇನ್ನೂ ಧನ ಸಂಪಾದಿಸಬೇಕಿತ್ತು, ಬಿಸ್ನೆಸ್ ಮಾಡಬೇಕಿತ್ತು, ಒಪ್ಪಂದವನ್ನು ಮಾಡಬೇಕಿತ್ತು. ಮತ್ತು ಆ ಒಪ್ಪಂದ ಈ ರಾಮನಾಮದ್ದಾಗಿದೆ, ಸದ್ಭಕ್ತಿ ದಾನ ಧರ್ಮದ್ದಾಗಿದೆ. ಯಾರು ಹೀಗೆ ಮಾಡುವುದಿಲ್ಲ ಮನುಷ್ಯ ಜೀವನ ಪ್ರಾರ್ಥಿಸಿ, ಅವನಂತೂ ತಿಳಿಯಿರಿ ಹೋಟೆಲಲ್ಲಿ ವಾಸಿಸುತ್ತಿದ್ದಾನೆ, ತಿನ್ನುತ್ತಿದ್ದಾನೆ ಮತ್ತು ಮಲಗುತ್ತಿದ್ದಾನೆ, ಮತ್ತು ಫಿಲ್ಮ್ ನೋಡುತ್ತಿದ್ದಾನೆ, ಶರಾಬು ಕುಡಿಯುತ್ತಿದ್ದಾನೆ, ತನ್ನ ಮೂಲಧನವನ್ನು ನಾಶ ಮಾಡುತ್ತಿದ್ದಾನೆ ಮತ್ತು ಕಂಗಾಲಾಗಿ ಹೋಗುವನು. ಹೀಗೆಯೇ ಯಾರು ಪರಮಾತ್ಮನ ಭಕ್ತಿ ಮಾಡದೆ ಕೇವಲ ಪೂರ್ವಜನ್ಮದಿಂದ ಪ್ರಾಪ್ತವಾದ ಅವನ ಪುಣ್ಯಗಳ ಆಧಾರದಿಂದ ಸುಖವಿದೆ, ಅದನ್ನೇ ಪ್ರಾಪ್ತಗೊಳಿಸಲಿ ಸಂತೋಷಕ್ಕೆ ಪಾರವೇ ಇಲ್ಲದಂತಿದ್ದಾನೆ, ಕಾರುಗಳಲ್ಲಿ ತಿರುಗುತ್ತಾನೆ, ಬಿಸ್ನೆಸ್ ಅಂದುಕೊಂಡು ಇವನು ನಕಲಿ ಬಿಸ್ನೆಸ್ ಮಾಡುತ್ತಾನೆ, ಇಲ್ಲಿ ಅದು ಭಕ್ತಿಯನ್ನು ಮಾಡುವುದಿಲ್ಲ. ಹಾಗಾದರೆ ಅವನು ತನ್ನ ಮೂಲಧನದ ನಾಶ ಮಾಡುತ್ತಿದ್ದಾನೆ. ಮತ್ತು ಪುಣ್ಯಾತ್ಮಗಳಾದ ನೀವು ಏನಿದ್ದೀರಿ, ತಾವು ತಮ್ಮ ಆ ಮೂಲಧನದ ಈಗ ಸದುಪಯೋಗವನ್ನು ಮಾಡುತ್ತಿರುವಿರಿ. ಮುಂದುವರಿದು ಇದರ ಬೆಲೆಯ ಅರಿವು ಗೊತ್ತಾಗುತ್ತದೆ ಪ್ರಪಂಚ ಬಿಟ್ಟು ಹೋಗುವಾಗ. तो क्या बताते हैं, ये सौदा फिरना ही संतो, ये सौदा फिरना ही, ये लोहे जैसा तावजात है, काया दे सिराही, तीन लोक और भवन चतुर्दश, सब जग सौदे आही। तीन लोक और भवन चतुर्दश, ಇಲ್ಲಿ ಎಷ್ಟೆಲ್ಲ ಜೀವಾತ್ಮಗಳಿವೆಯೋ ಅವು ತಮ್ಮ ಒಪ್ಪಂದಕ್ಕಾಗಿಯೇ ಇಲ್ಲಿಗೆ ಬಂದಿರುವವು. ಈಗ ಅಂತೆಯೇ ಮೇಲಿನ ಲೋಕಗಳಲ್ಲಿ ಯಾರು ಹೊರಟು ಹೋಗಿದ್ದಾರೋ ಅವರು ಇಲ್ಲಿ ಹೇಗೆ ಬಿಸ್ನೆಸ್ ಅನ್ನು ಮಾಡಿದರು, ಎಷ್ಟು ಧನ ಕೂಡಿಸಿದರು, ಪರಮಾತ್ಮನ ಭಕ್ತಿಯದು ಅಂದರೆ ಎಷ್ಟು ಸಂಪಾದನೆ ಮಾಡಿದರು, ಅದರ ಆಧಾರದಿಂದ ಯಾರೋ ಬ್ರಹ್ಮ ಆದ, ಯಾರೋ ವಿಷ್ಣು ಆದ, ಯಾರೋ ಶಿವನಾದ, ಯಾರೋ ದೇವತೆಯಾದರು, ಯಾರೋ ಇಂದ್ರ ಕುಬೇರ ವರುಣರಾದರು, ಮತ್ಯಾರೋ ಕತ್ತೆಯಾದರು. ಯಾರು ಹೇಗೆ ಮಾಡಿದರೋ ಹಾಗೆ. ಮತ್ತು ಎಲ್ಲಿಯವರೆಗೆ ನಮಗೆ ಸತ್ಯ ಸಾಧನೆ ಸಿಗುವುದಿಲ್ಲ, ಆಗ ನಾವು ಪುನಃ ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರದ್ದು ಕೂಡ ಪದವಿಯನ್ನು ಪ್ರಾಪ್ತಿಸಿ ಕಾಲನ ಜಾಲದಲ್ಲಿ ಮತ್ತು ಜನ್ಮ ಮೃತ್ಯುವಿನಲ್ಲಿ ಸದಾ ಇರುತ್ತೇವೆ. ಇದರ ಜೊತೆಗೆ ಪ್ರೇರಣೆ ನೀಡಲಾಗುತ್ತಿದೆ ಏನೆಂದರೆ, ರಾಮನಾಮದ ಭಕ್ತಿಯನ್ನು ಮಾಡಿ ರಾಮನಾಮ ಜಪಿಸಿ. ನಂತರ ನಿಮಗೆ ನಿರ್ಣಯ ನೀಡಲಾಗುವುದು ಏನೆಂದರೆ ಯಾವ ರಾಮನ ಭಕ್ತಿ ಮಾಡಬೇಕು. ये सौदा फिरना ही संतो, यो सौदा फिरना ही, और लोहे जैसा तावजात है, काया दे सराही। ಹೇಗಂದ್ರೆ ಲೋಹವನ್ನು ಬಿಸಿ ಮಾಡುತ್ತಾರೆ. ಮೊದಲು ಭಟ್ಟಿಯಲ್ಲಿಟ್ಟು ಕುಲುಮೆಯಲ್ಲಿ ಲೋಹವನ್ನು ಕಾಯಿಸುತ್ತಿದ್ದರು ಕಮ್ಮಾರರು. ಹಾಗಂತೂ ಇದು ಒಂದು ಸಿಂಪಲ್ ಉದಾಹರಣೆ ನೀಡಲಾಗುತ್ತಿದೆ. ಆಗ ಲೋಹವನ್ನು ಕಾಯಿಸಿ ಬೇಗನೆ ಹೊರತೆಗೆದು ಬಿಡುತ್ತಿದ್ದ ಕಮ್ಮಾರ ಶಿಲ್ಪಿ, ಮತ್ತು ತಕ್ಷಣವೇ ಅದಕ್ಕೆ ಮೇಲಿಂದ ಹೊಡೆತವನ್ನು ಕೊಡುತ್ತಿದ್ದ. ಬಿಸಿ ಬಿಸಿ ಲೋಹದ ಮೇಲೆ ಏನು ಶಾಖ ಅದರಿಂದ ಬರುತ್ತದೆ ಅದರ ಮೇಲೆ ಹೊಡೆತ ಕೊಡಲಾಗುತ್ತದೆ, ಮತ್ತು ಅದಕ್ಕಾಗಿ ಅದನ್ನು ಕಾಯಿಸಲಾಗಿತ್ತು. ಅದರಿಂದ ಕಮ್ಮಾರ ಇನ್ಸ್ಟ್ರುಮೆಂಟ್ ಅನ್ನು ತಯಾರಿಸುತ್ತಾನೆ. ಮತ್ತು ಸ್ವಲ್ಪವೇ ಆ ಲೋಹವೇನಾದರೂ ತಣ್ಣಗಾಯಿತು ಅಂದರೆ ನಂತರ ಅದರ ಮೇಲೆ ಎಷ್ಟೇ ಜೋರಾಗಿ ಹೊಡೆತ ಹೊಡೆದರೂ ಅದು ಏನೂ ಆಗಲು ಸಾಧ್ಯವಿಲ್ಲ. ಅದಕ್ಕೆ ಯಾವ ರೂಪವನ್ನು ಕೊಡಲು ಸಾಧ್ಯವಿಲ್ಲ, ಸೊಟ್ಟಗಾಗಿ ಹೋಗುತ್ತದೆ ಅದು. ಇದಕ್ಕಾಗಿ ಬಿಸಿ ಬಿಸಿ ಶಾಖ ಇರುವಾಗಲೇ ಯಾವಾಗ ಲೋಹಕ್ಕೆ ಹೊಡೆತ ನೀಡಲಾಗುತ್ತದೆ ಆಗ ಅದರ ಲಾಭ ಪಡೆಯಲು ಸಾಧ್ಯವಿದೆ. ಏನು ಮಾಡಲು ಬಯಸುತ್ತಾರೋ ಅದು ಮಾಡಲಾಗುತ್ತದೆ. ಹೀಗೆಯೇ ಈ ಮನುಷ್ಯ ಶರೀರ ತಮ್ಮದು ಈಗ ಬಿಸಿ ಲೋಹವಾಗಿದೆ. ಇದರ ಮೇಲೆ ರಾಮನಾಮದ ಹೊಡೆತ ನೀವು ನೀಡುತ್ತಿದ್ದರೆ
ಆಗ ಇದರ ಸದುಪಯೋಗವಾಗುವುದು. ಮತ್ತು ಇದು ಒಂದು ವೇಳೆ ತಣ್ಣಗಾಯಿತು ಅಂದು ಈ ಶರೀರ ಬಿಟ್ಟು ಬಿಡುವುದು ತಮ್ಮಿಂದ. ಮತ್ತೆ ಆಗಲಾಗದು. ಮತ್ತೆ ಅಂತೂ ಇದು ಒಂದೋ ಎಲ್ಲೋ ಕತ್ತೆಯ ಮುಖವಾಗುವುದು, ಇಲ್ಲ ನಾಯಿಮುಖ. ಆಗ ಈ ವಕ್ರ ಸೊಟ್ಟ ಮುಖಗಳು ಆಗುವು. ಈ ಸುಂದರ ಶರೀರ ಕೂಡ ಇರುವುದಿಲ್ಲ. ಹೇಳುವ ಅರ್ಥ ಏನೆಂದರೆ, ಈ ಮನುಷ್ಯ ಶರೀರ ಇರುತ್ತಲೇ ನಾವು ಏನು ಮಾಡಬೇಕು ಅದನ್ನು ಮಾಡಬೇಕಾಗುತ್ತದೆ. यो सौदा फिर नाही संतो, ये सौदा फिर नाही। लोहे जैसा ताव जात है, लोहे जैसा ताव जात है, काया दे सराही संतो, ये सौदा फिर नाही। तीन लोक और भवन चतुर्दश, तीन लोक और भवन चतुर्दश, सब जग सौदे आही संतो, ये सौदा फिर नाही। दुगने तिगने किए चौगने, दुगने तिगने किए चौगने, किन्हों मूल गवाही संतो, ये सौदा फिर नाही। यो सौदा फिर नाही संतो, यो सौदा फिर नाही। यो दम टूटे पिंडा फूटे, ये दम टूटे पिंडा फूटे, फिर हो लेखा दरगाह माही संतो, ये सौदा फिर नाही। यो सौदा फिर नाही संतो, यो सौदा फिर नाही। उस दरगाह में मार पड़ेगी, उस दरगाह में मार पड़ेगी, जम पकड़ेंगे बाही संतो, यो सौदा फिर नाही। यो सौदा फिर नाही संतो, यो सौदा फिर नाही। वह दिन की मोय डर नहीं लागे, वह दिन की मोय डर नहीं लागे, लज्जा रेक नाही संतो, यो सौदा फिर नाही। नर नारायण दे पाए के, नर नारायण दे पाए कर, फिर 84 जाहिर संतो, यो सौदा फिर नाही। यो सौदा फिर नाही संतो, यो सौदा फिर नाही। जा सतगुरु की मैं बलिहारी, जा सतगुरु की मैं बलिहारी, जो जामन मरण मिटाई रे संतो, यो सौदा फिर नाही। यो सौदा फिर नाही रे संतो, यो सौदा फिर नाही। कुल परिवार तेरा सकल कबीला, कुल परिवार तेरा सकल कबीला, मसलत एक ठहराई रे संतो, यो सौदा फिर नाही। यो सौदा फिर नाही रे संतो, यो सौदा फिर नाही। बांध पिंजड़ी आगे धर लिया, बांध पिंजड़ी आगे धर लिया, फिर मरघट को ले जाही रे संतो, यो सौदा फिर नाही। अग्नि लगा दिया जद लंबा, अग्नि लगा दिया जद लंबा, फूक दिया उस ठाही रे संतो, यो सौदा फिर नाही। यो सौदा फिर नाही रे संतो, यो सौदा फिर नाही। पुराण उठा फिर पंडित आए, पुराण उठा फिर पंडित आए, पीछे गरुड़ पढ़ाई रे संतो, यो सौदा फिर नाही। यो सौदा फिर नाही रे संतो, यो सौदा फिर नाही। नर से तू पशुआ की जय, नर से तू पशुआ की जय, गद्दा बैल बनाई रे संतो, यो सौदा फिर नाही। यो सौदा फिर नाही रे संतो, यो सौदा फिर नाही। ये 56 भोग कहाँ मन बोरे, 56 भोग कहाँ मन बोरे, फिर कुरड़ी चरने जाई रे संतो, यो सौदा फिर नाही। यो सौदा फिर नाही रे संतो, यो सौदा फिर नाही। प्रेत शिला पे जा बिराजो, प्रेत शिला पे जा बिराजो, फिर पितरों पिंड भराई रे संतो, यो सौदा फिर नाही। यो सौदा फिर नाही रे संतो, यो सौदा फिर नाही। बहुर श्राद्ध खान को आए, बहुर श्राद्ध खान को आए, फिर काग बहे कलमाही रे संतो, यो सौदा फिर नाही। यो सौदा फिर नाही रे संतो, यो सौदा फिर नाही। जय सतगुरु की संगत करते, जय सतगुरु की संगत करते,
तेरे सकल कर्म कट जाई रे संतो, यो सौदा फिर नाही, यो सौदा फिर नाही रे संतो, यो सौदा फिर नाही। अमरपुरी पर आसन होते, अमरपुरी में आसन होते, जहां धूप ना छाई रे संतो, यो सौदा फिर नाही, यो सौदा फिर नाही रे संतो, यो सौदा फिर नाही। सुरत नृत मन पवन पियाना, सुरत नृत मन पवन पियाना, शब्दे शब्द समाई रे संतो, यो सौदा फिर नाही, यो सौदा फिर नाही रे संतो, यो सौदा फिर नाही। गरीबदास गलतान महल में, गरीबदास गलतान महल में, मिले कबीर गोसाई रे संतो, यो सौदा फिर नाही। ಈಗ ಪುಣ್ಯಾತ್ಮರೇ, ಋಗ್ವೇದ ಮಂಡಲ ಸಂಖ್ಯೆ 9, ಸೂಕ್ತಿ ಸಂಖ್ಯೆ 86, ಮಂತ್ರ ಸಂಖ್ಯೆ 26 ಮತ್ತು 27ರಲ್ಲಿ ಋಗ್ವೇದ ಮಂಡಲ ಸಂಖ್ಯೆ 9, ಸೂಕ್ತಿ ಸಂಖ್ಯೆ 82, ಮಂತ್ರ ಸಂಖ್ಯೆ 1, 2, 3ರಲ್ಲಿ ಋಗ್ವೇದ ಮಂಡಲ ಸಂಖ್ಯೆ 9, ಸೂಕ್ತಿ ಸಂಖ್ಯೆ 96ರ ಮಂತ್ರ ಸಂಖ್ಯೆ 16 20ರಲ್ಲಿ ಮತ್ತು ಋಗ್ವೇದ ಮಂಡಲ ಸಂಖ್ಯೆ 9, ಸೂಕ್ತಿ ಸಂಖ್ಯೆ 97ರ ಮಂತ್ರ ಸಂಖ್ಯೆ 56, 57ರಲ್ಲಿ ಮತ್ತು ಕೂಡ ಬಹಳಷ್ಟು ಸ್ಥಾನಗಳಲ್ಲಿ ವೇದಗಳಲ್ಲಿ ಪ್ರಮಾಣ ನೀಡಲಾಗಿದೆ. ಏನಂದರೆ, ಆ ಪರಮಾತ್ಮ ಸತ್ಯಲೋಕದಿಂದ ಹೊರಟು ಬರುತ್ತಾರೆ, ತನ್ನದೊಂದು ಸ್ಥಾನದಲ್ಲಿ ಇರುತ್ತಾರೆ, ಮೇಲೆ ಸತ್ಯಖಂಡದಲ್ಲಿ, ಅಲ್ಲಿಂದ ಸ್ವತಃ ವೇಗದಿಂದ ಬರುತ್ತಾರೆ, ಹಗುರ ತೇಜಪುಂಜದ ಒಂದು ಬೇರೆ ಶರೀರ ಧಾರಣೆ ಮಾಡುತ್ತಾರೆ, ಅದು ಕಡಿಮೆ ಪ್ರಕಾಶದ್ದಾಗಿರುತ್ತದೆ ಮತ್ತು ಒಳ್ಳೆಯ ಆತ್ಮಗಳಿಗೆ ಬಂದು ಸಿಗುತ್ತಾರೆ, ಯಾರು ದೃಢ ಭಕ್ತರಾಗಿರುತ್ತಾರೆ. ಆ ದೃಢ ಭಕ್ತನಿಗೆ ನಂತರ ತನ್ನ ಸ್ಥಿತಿಯಿಂದ ಪರಿಚಿತಗೊಳಿಸಿ ಅವನನ್ನು ಪುನಃ ಇಲ್ಲಿಗೆ ತಂದು ಬಿಡುತ್ತಾರೆ. ನಂತರ ಆ ಭಕ್ತ ಮತ್ತು ಜೊತೆಯಲ್ಲಿ ಪರಮಾತ್ಮ ಕೂಡ ಪದೇ ಪದೇ ಬಂದು, ಅಂದರೆ 120 ವರ್ಷಗಳ ತನಕ ಪರಮೇಶ್ವರ ಒಬ್ಬ ಮನುಷ್ಯನಂತೆ ಜೀವನವನ್ನು ಜೀವಿಸಿ ಇಲ್ಲಿ ಭಾರತ ವರ್ಷದಲ್ಲಿ ಅಂದರೆ ಪೃಥ್ವಿಲೋಕದ ಮೇಲೆ ಇದ್ದರು. ಆ ಸಮಯದಲ್ಲಿ ಅವರು ಕೂಡ ಇದೇ ಗುಣಗಾನ ಮಾಡಿದರು. ತನ್ನ ಮಹಿಮೆಯನ್ನು ತಾವೇ ಹೇಳಿದರು, ಒಬ್ಬ ದಾಸನ ರೂಪದಲ್ಲಿ, ಒಬ್ಬ ಸಂತ, ಒಬ್ಬ ಭಕ್ತನಾಗಿದ್ದು ತನ್ನ ಮಹಿಮೆಯ ವರ್ಣನೆಯನ್ನು ಮಾಡಿದರು. ಮತ್ತು ಅಂತೆಯೇ ಅವರಲ್ಲಿ ಯಾರಿಗೆ ಪರಮಾತ್ಮ ಪುಣ್ಯಾತ್ಮನುಗಳಿಗೆ ದೃಢಭಕ್ತರಿಗೆ ಭಗವಂತ ಸಿಕ್ಕಿರುತ್ತಾರೋ ಅಂಥವರಲ್ಲಿ ಒಬ್ಬರು ಆದರಣೀಯ ಗರೀಬ್ ದಾಸ ಸಾಹೇಬರು. ಊರು ಚುಡಾಣಿ, ಜಿಲ್ಲೆ ಝಜ್ಜರ್, ಹರಿಯಾಣದ ವಾಸಿಯಾಗಿದ್ದರು ಮತ್ತು ಅವರಿಗೆ ಭಗವಂತ ಸಿಕ್ಕಿದರು. ಮತ್ತು ತದನಂತರ ಗರೀಬ್ ದಾಸ ಸಾಹೇಬರು ಆ ಪರಮಾತ್ಮನಿಂದ ಪ್ರಾಪ್ತವಾದ ಜ್ಞಾನವನ್ನು, ಪರಮಾತ್ಮನನ್ನು ಕಣ್ಣಾರೆ ಕಂಡ ಸ್ಥಿತಿಯನ್ನು ಮಾತ್ರವಲ್ಲ, ಕಣ್ಗಳಿಂದ ನೋಡಿದ ಅಲ್ಲಿ ಮೇಲಿನ ಲೋಕಗಳಲ್ಲಿನ ನರಕದಲ್ಲಿ ಮತ್ತು ಅನ್ಯ ಸ್ಥಾನಗಳಲ್ಲಿ ಈ ಜೀವಾತ್ಮನೊಡನೆ ಏನೇನು, ಎಂತಹ ವ್ಯವಹಾರ ಆಗುತ್ತದೆ, ಎಂತಹ ಘಟನೆಗಳು ಘಟಿಸುತ್ತವೆ, ಕಣ್ಣಾರೆ ಕಂಡದ್ದನ್ನು ವರ್ಣನೆ ಮಾಡಿದರು. ಈಗ ಇವರಿಗೇನು ಅಗತ್ಯವಿತ್ತು ಇಂಥ ವಿಷಯಗಳನ್ನು ಹೇಳುವುದು ಮತ್ತು ನಮ್ಮ ತನಕ ಈ ಸಂದೇಶ ಭಗವಂತನದು ತಲುಪಿಸುವುದು ಅವರಿಗೇನೋ ಅವಶ್ಯಕತೆ ಇತ್ತು? ಪುಣ್ಯಾತ್ಮರೇ, ಯಾರೋ ಹಾಡುಗಾರನೊಬ್ಬರಿದ್ದರೆ ಅವನು ತನ್ನ ಕವಿತೆಯನ್ನು ಹಾಡಿ ಹೊಟ್ಟೆಪಾಡು ನಡೆಸುತ್ತಾನೆಂದು ನಾವು ಒಪ್ಪುವುದಿಲ್ಲ. ಇವನಂತೂ ಹೊಟ್ಟೆಪಾಡಿಗಾಗಿ ಹಾಡುತ್ತಾನೆಂದು ಭಾವಿಸುತ್ತಿದ್ದೆವು. ಇನ್ಯಾರೋ ಭಜನೆ ಮಾಡುವನಿದ್ದರೆ ಭಜನೆ ಮಾಡಿ ಪ್ರಪಂಚಕ್ಕೆ ಮೋಹಗಳಿಸುವುದಕ್ಕಾಗಿ ಹಾಡುಗಳನ್ನು ಯದ್ವಾತದ್ವಾ ಹಾಡಿಕೊಂಡು ತನ್ನ ಹೊಟ್ಟೆಪಾಡಿಗಾಗಿ ಆ ಕೆಲಸವನ್ನು ಮಾಡಬಹುದು. ಆವಾಗ ಅವುಗಳನ್ನು ಕೂಡ ನಾವು ವಿಶ್ವಾಸ ಮಾಡುವುದಿಲ್ಲ. ಈಗ ಪೂರ್ಣ ಪರಮಾತ್ಮ ಕಬೀರ ಪರಮೇಶ್ವರರು ಬಂದರು. ಬಟ್ಟೆ ನೇಯ್ದು ತಮ್ಮ ಕೆಲಸವನ್ನು ನಿಭಾಯಿಸುತ್ತಿದ್ದರು ಮತ್ತು ಪ್ರವಚನ ಮಾಡುವುದಕ್ಕೆ ಯಾವ ಹಣ ಪಡೆಯುತ್ತಿರಲಿಲ್ಲ, ನಾಮದೀಕ್ಷೆಗಾಗಿ ಯಾವ ಹಣ ಪಡೆಯುತ್ತಿರಲಿಲ್ಲ. ಬದಲಾಗಿ ತನ್ನ ಕಡೆ ಎಷ್ಟು ಸಾಮರ್ಥ್ಯವಿತ್ತೋ ಅವರ ಬಳಿ ಶೇಷ ಉಳಿಯುತ್ತಿದ್ದ ಹಣದಿಂದ ಅವರು ಊಟ ಮಾಡಿಸುತ್ತಿದ್ದರು, ಭಂಡಾರವನ್ನು ನಡೆಸುತ್ತಿದ್ದರು. ಆವಾಗ ಹೀಗೂ ಹೇಳಲಾಗದು, ಅಂದರೆ ಕಬೀರ ಪರಮೇಶ್ವರರು ಈ ಹಾಡು ಹಾಡುವುದು ತನ್ನ ಹೊಟ್ಟೆಪಾಡಿಗಾಗಿ ಮಾಡಿದರೆಂದು. ಇದನ್ನೂ ಹೇಳಲಾಗದು. ಗರೀಬ್ ದಾಸರದು 1300-1400 ಎಕರೆ ಜಮೀನಿತ್ತು ಇಂದಿನಿಂದ 250-300 ವರ್ಷ ಪೂರ್ವದಲ್ಲಿ. ಅಂದರೆ ಈ ರೀತಿಯೂ ಅಲ್ಲ, ಗರೀಬ್ ದಾಸರು ಕೂಡ ಯಾವುದೋ ಇಂಥದ್ದು ತನ್ನ ಹೊಟ್ಟೆಪಾಡಿಗಾಗಿ ಯಾವುದೋ ಇಂಥದೇ ಯದ್ವಾತದ್ವಾ ಕಥೆಗಳನ್ನು ಮಾಡಿರಬಹುದು ಎಂದು. ಪರಮಾತ್ಮನನ್ನು ನೋಡಿದರು, ಪರಮೇಶ್ವರ ಇವರಿಗೆ ಬಂದು ಸಿಕ್ಕಿದರು, ಸತ್ಯಖಂಡಕ್ಕೆ ಒಯ್ದರು, ನಂತರ ಮರಳಿ ಬಿಟ್ಟರು ಮತ್ತು ಎಲ್ಲ ಬ್ರಹ್ಮಾಂಡಗಳಲ್ಲಿ ಪರಮಾತ್ಮನು ಆ ಪ್ರೀತಿಯ ಆತ್ಮವನ್ನು ಸುತ್ತಾಡಿಸಿದರು, ತನ್ನ ಸಾಮರ್ಥ್ಯದಿಂದ ಪರಿಚಿತಗೊಳಿಸಿದರು
ಮತ್ತು ನಂತರ ಗರೀಬ್ ದಾಸರು ಈ ಜೀವಾತ್ಮದ ಸ್ಥಿತಿ ಮತ್ತು ಯಾವ ಕ್ರಿಯೆಗಳನ್ನು ಇವರು ಮಾಡುತ್ತಿದ್ದಾರೆ ಅದರ ಮೂಲಕ ಬಹಳ ಒಳ್ಳೆಯ ವಿಚಾರ ನೀಡಿದ್ದಾರೆ. ಏನು ಹೇಳಲಾಗಿದೆ? ಯೇ ಸೌದಾ ಫಿರ್ ನಾಹಿ ಸಂತೋ ಯೂ ಸೌದಾ ಫಿರ್ ನಾಹಿ, ಯೇ ಲೋಹೆ ಕೆ ಸಾಥ್ ತಾವಜಾತ್ ಹೈ. ಈ ಮನುಷ್ಯ ಜೀವನ ಬಿಸಿಯಾದ ಲೋಕದಂತೆ ಮತ್ತು ಆರುತ್ತಿದೆ. ಈ ಮನುಷ್ಯ ಜೀವನ ಕಳೆದು ಹೋದರೆ ನಂತರ ಬಹಳ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ನೀವು 3 लोक और भवन चतुर्थ सब जग सौदे आही, और दोगणे तेगणे करे चौगणे. ಅವನಂತೂ ಸಾಹುಕಾರನಾಗುವ ದ್ವಿಗುಣ ತ್ರಿಗುಣ 4 ಪಟ್ಟು ಮಾಡಿಕೊಳ್ಳುವ ಈ ಮೂಲಧನದಿಂದ और किन्हु मूल गवाही. ಮತ್ತು ಯಾರು ಸತ್ಯ ಸಾಧನೆ ಮಾಡುವುದಿಲ್ಲ ಅವರು ತನ್ನ ಮೂಲಧನವನ್ನು ನಾಶ ಮಾಡಿದರು, ಮನುಷ್ಯ ಜೀವನ ವ್ಯರ್ಥಗೊಳಿಸಿದರು. ನಿಮ್ಮ ಸೌಭಾಗ್ಯವಾಗಿದೆ ಏನೆಂದರೆ ಈ ಮಾರ್ಗ ಸಿಗುತ್ತಾ ಇದೆ ನಿಮಗೆ. ಭಾಗ್ಯವಂತರು ನೀವು. ಯಾವುದೇ ಕಾರಣದಿಂದಲೂ ನೀವು ಇಲ್ಲಿಗೆ ಬಂದಿರುವಿರಿ, ತಿಳಿಯಿರಿ. ಯಾರೋ ದುಃಖಿಯಾಗಿದ್ದಾರೆ. ಸುಖವಂತೂ ಇಲ್ಲಿ ಆಗಿಯೇ ಆಗುವುದು. ಇದನ್ನಂತೂ ನೀವು ದೃಢ ನಿಶ್ಚಯ ಮಾಡಿಕೊಳ್ಳಿರಿ. ಏನೆಂದರೆ ಇಲ್ಲಿ ಬಂದ ಬಳಿಕ ತಮಗೆ ಸುಖವೇ ಸುಖ ಆಗುವುದು. ಈಗ ಸ್ವಲ್ಪ ಸಮಯ ತಗುಲುತ್ತದೆ. धीरे धीरे रे मना धीरे सब कुछ हो, माली सींचे 100 घड़ा ऋतु आए फल हो. ಈಗ ಇಲ್ಲಿ ಯಾವಾಗ ನೀವು ಬರುವಿರಿ ಸುಖವಂತೂ ನಿಮಗೆ ಆಗಿಯೇ ಆಗುವುದು. ನಿಮಗಾಗಿ ಆ ದುಃಖ ವರದಾನ ಆಗುವುದು. ಯಾವ ದುಃಖ ನಿಮ್ಮನ್ನಿಲ್ಲಿ ಕರೆದುಕೊಂಡು ಬಂದಿರುವುದು ಮತ್ತು ನಿಮಗೆ ಪರಮಾತ್ಮನ ಭಕ್ತಿಯನ್ನು ಮಾಡಲು ಪ್ರಾರಂಭ ಮಾಡಿಸಿತು. ಪರಮೇಶ್ವರ ಕಬೀರರು ಹೇಳ್ತಾರೆ, सुख के माथे सिला पड़ो, सुख के माथे सिला पड़ो, जो नाम हृदय से जावे, और बलिहारी उस दुख के जो पल पल नाम रटावे. ಕಬೀರ ಪರಮಾತ್ಮ ಹೇಳ್ತಾರೆ, ಹೇ ಭಗವಂತ, ಇಂತಹ ಸುಖಕ್ಕೆ ಬೆಂಕಿ ತಗಲಲಿ. ಯಾವುದು ಭಗವಂತ ನಿಮ್ಮಿಂದ ದೂರವಿಡುತ್ತದೆ ನಮ್ಮನ್ನು? ಬೇಕಾದರೆ ರಾಜನಾಗಿ ಅಲೆದಾಡುತ್ತಿರಲಿ, ಬೇಕಾದರೆ ಮಂತ್ರಿ, ಪ್ರಧಾನಮಂತ್ರಿ, ಮುಖ್ಯಮಂತ್ರಿ ಆಗಿರಲಿ. ಒಂದು ವೇಳೆ ಸದ್ಭಕ್ತಿ ಮಾಡದಿದ್ದರೆ ಅವನು ನಾಶ ಮಾಡುತ್ತಿದ್ದಾನೆ ಜೀವನವನ್ನು. ಅವನು ಖಂಡಿತವಾಗಿಯೂ ವ್ಯರ್ಥಗೊಳಿಸುತ್ತಿದ್ದಾನೆ ತನ್ನ ಜೀವನವನ್ನು. ಮತ್ತು ನೀವೇನು ಆ ಭಗವಂತನ ಸತ್ಯಸಾಧನೆ ಮಾಡುತ್ತಿರುವಿರಿ? ನೀವಂತೂ ಭಕ್ತಿ ಸಂಪಾದನೆಯ ಲೂಟಿಯನ್ನೇ ಮಾಡುತ್ತಿರುವಿರಿ. ತಾವು ತಮ್ಮ ಮೂಲಧನವನ್ನು ದ್ವಿಗುಣ ತ್ರಿಗುಣ 4 ಪಟ್ಟುಗಳಷ್ಟು ಮಾಡುತ್ತಿರುವಿರಿ. ಈಗ ಪರಮಾತ್ಮ ಏನು ಹೇಳ್ತಾರೆ? ಯೋದಮ ಟೂಟೆ ಪೆಂಡ ಫೂಟೆ वो लेखा दरगाह माही, उस दरगाह में मार पड़ेगी जम पकड़ेंगे बाही. ಈ ಶ್ವಾಸಗಳು ಮುಗಿದು ಹೋಗುವು. ಏ ದಮ್ ಟೂಟೆ, ಈ ಶ್ವಾಸಗಳಂತೂ ಪೂರ್ಣಗೊಳ್ಳುವು. ನಂತರ ನಿನ್ನ ಶರೀರ ಪಿಂಡ ನಷ್ಟವಾಗುತ್ತದೆ. ಸುಡುತ್ತಾರೆ, ಹೂಳುತ್ತಾರೆ, ಮಣ್ಣಲ್ಲಿ ಮುಚ್ಚುತ್ತಾರೆ. ಈಗ ಇದನ್ನು ಯೋಚಿಸಬೇಡಿ, ನಂತರ ಮೃತ್ಯು ಆಗುವುದರಿಂದ ಮೋಕ್ಷವಾಯಿತು ಎಂದು. ನಿನ್ನ ಕಷ್ಟಗಳು ಅಂತೂ ಈಗ ಪ್ರಾರಂಭವಾಗುವು. ಕೆಲವು ಮುಗ್ಧ ಜನರು ಯಾವುದೋ ದುಃಖದಿಂದ ಅಥವಾ ತೊಂದರೆಯಿಂದ ದುಃಖಿಯಾಗಿ ಸೂಸೈಡ್ ಮಾಡಿಕೊಳ್ಳುತ್ತಾರೆ. ಅವರ ಉದ್ದೇಶ ಏನಾಗಿರುತ್ತದೆ ಅಂದರೆ, ನಾನು ಸುಖಿಯಾಗುವೆ, ಇಲ್ಲ ದುಃಖದ ಬೆಟ್ಟ ಕಳಿಸಿ ಬೀಳುವುದು. ಮತ್ತೆ ಒಂದೊಮ್ಮೆ ಭವಿಷ್ಯದಲ್ಲಿ ಸುಖಿಯಾಗಬೇಕಾದರೆ ಆಗಲೂ ಕೂಡ ಈ ಪರಮಾತ್ಮನ ಚರಣಗಳಲ್ಲಿ ದುಃಖವಿರಲಿ ಸುಖವಿರಲಿ ತೊಡಗಿರಬೇಕು. ಮತ್ತು ಕೆಲವೇ ದಿನಗಳಲ್ಲಿ ನೋಡಿ ಏನಾಗುವುದೆಂದು. ಈಗ ಏನು ಹೇಳ್ತಾರಂದ್ರೆ, उस दरगाह में मार पड़ेगी. ಪರಮಾತ್ಮನ ಆ ದರ್ಬಾರಿನಲ್ಲಿ, ಧರ್ಮರಾಜನ ದರ್ಬಾರಿನಲ್ಲಿ, ನ್ಯಾಯಾಧೀಶನ ದರ್ಬಾರಿನಲ್ಲಿ ನಿನಗೆ ಚಪ್ಪಲಿ ಏಟು ಬೀಳುವುವು ಮತ್ತು ಯಮದೂತರು ನಿನ್ನ ಜುಟ್ಟು ಹಿಡಿಯುವರು. ಹೀಗೆ ಹೇಗೆಂದರೆ, ಅಪರಾಧಿಯನ್ನು ಪೊಲೀಸ್ನವರು ಹಿಡಿಯುವಂತೆ. ಯಾರು ಭಕ್ತಿಯ ಜೀವಾತ್ಮರಾಗಿರ್ತಾರೋ ಅವರನ್ನು ಹೀಗೆ ಎಳೆದುಕೊಂಡು ಕರೆದೊಯ್ಯುತ್ತಾರೆ. ಮತ್ತು ಯಾರು ಸದ್ಭಕ್ತಿಯನ್ನು ಮಾಡುತ್ತಾರೆ ಅವರನ್ನು ಪರಮಾತ್ಮ ವಿಮಾನದಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಕೆಲವು ಜನರು ಹೇಳ್ತಾರೆ, ಅಂದರೆ ನಮ್ಮ ಭಕ್ತರು ಅವರಿಗೆ ತಿಳಿಸಿ ಹೇಳ್ತಾರೆ, ಏನಂದರೆ ಹೀಗೆ ನಿಮ್ಮ ಮೃತ್ಯು ಆಗುವುದು, ಪರಿಸ್ಥಿತಿ ಕೆಟ್ಟದಾಗುವುದು, ಮುಂದೆ ಜೀವಾತ್ಮದ್ದು ಇಂತಹ ದುರ್ಗತಿ ಆಗುತ್ತದೆ. ಆವಾಗ ಅವರು ಹೇಳ್ತಾರೆ, ಹಾಗಾದರೆ ನೀವೇನು ಸಾಯುವುದಿಲ್ಲವೇ ಭಕ್ತಿ ಮಾಡ್ತಿರುವವರು? ಅದಕ್ಕಾಗಿ ಭಗವಂತ ಹೇಳ್ತಾರೆ ಏನಂದರೆ, आए हैं सो जाएंगे राजा रंग फकीर, एक सिंहासन चढ़ कर जाएगा बंदे जा जंजीर. ಹೋಗುವುದರಲ್ಲಿ ಎಷ್ಟು ಅಂತರವಿರುವುದು. ಯಾರು ಸದ್ಭಕ್ತಿಯನ್ನು ಮಾಡುತ್ತಾರೆ ಅವರ ಮೃತ್ಯು ಆಗಿರುವುದಿಲ್ಲ. ಇದನ್ನು ಸತ್ಯವೆಂದು ತಿಳಿಯಿರಿ. ಮತ್ತು ಯಾರು ಭಕ್ತಿಯನ್ನು ಮಾಡುವುದಿಲ್ಲ ಅವರದು ಕೆಟ್ಟ ದುರ್ಗತಿಯಾಗುವುದು ಮೃತ್ಯುವಿನ ಸಮಯದಲ್ಲಿ. ಯಮದೂತರು ಅಲ್ಲಿಂದ ಬಂದು ಬಿಡುತ್ತಾರೆ ಅವನನ್ನು ಕರೆದೊಯ್ಯಲು.
ಯಾವಾಗ ಅವನ 50, 100, 200 ಇಲ್ಲವೇ 1000 ಶ್ವಾಸಗಳಿರುವಾಗ ಅವನ ಪಕ್ಕದಲ್ಲಿ ಒಂದು ಶ್ವಾಸವನ್ನು ಕೂಡ ಜಾಸ್ತಿ ತೆಗೆದುಕೊಳ್ಳಲು ಬಿಡುವುದಿಲ್ಲ. ಒಂದು ಶ್ವಾಸ ಕೂಡ ಬಹಳ ಅಮೂಲ್ಯವಾಗಿದೆ. ಮತ್ತು ಸ್ವಲ್ಪವಾದರೂ ತಪ್ಪಾದರೆ ಯಮದೂತರಿಗೆ ಅಲ್ಲಿ ಚೆನ್ನಾಗಿ ಹೊಡೆಯಲಾಗುತ್ತದೆ. ಅದಕ್ಕೆ ಅವರು ಮೊದಲೇ ತಲುಪಿ ಬಿಡುತ್ತಾರೆ. ಈಗ ಇವನ ಟೈಮ್ ಬಂದುಬಿಟ್ಟಿದೆ ಎಂದು. ಆಗ ನಂತರ ಏನು ಮಾಡ್ತಾರೆ ಅವರು? ಅವನ ನಾಲಿಗೆಯನ್ನು ನಿಷ್ಕ್ರಿಯ ಮಾಡುತ್ತಾರೆ ಮತ್ತು ಇಡೀ ಶರೀರವನ್ನು ಪ್ಯಾರಲೈಸ್ ಮಾಡುತ್ತಾರೆ. ಈಗ ಅವನು ಮಲಗಿಕೊಂಡು ಶ್ವಾಸ ತೆಗೆಯುತ್ತಾನೆ. ಹೀಗೆ ಜೋರಾಗಿ ಶ್ವಾಸ ಬರುತ್ತದೆ ಅಂದರೆ ಅವರು ಆರಾಮವಾಗಿ ಎಣಿಸಿಕೊಳ್ಳಲೆಂದು. ಮತ್ತೇನಾಗುತ್ತದೆ ಅಂದರೆ ಅವನಿಗೆ ಇಂಥ ಕೆಟ್ಟ ಪರಿಸ್ಥಿತಿ ಕಾಣಿಸುತ್ತದೆ. ಯಮದೂತರು ಮತ್ತು ಅವನಿಗೆ ಹೆದರಿಸುತ್ತಾರೆ. ಹೀಗೀಗೆ ನಾಲಿಗೆ ಹೊರ ತೆಗೆದು ಭಯಂಕರ ರೂಪವಾಗಿ ಮತ್ತು ಆ ನಾಲಿಗೆ ನಿಷ್ಕ್ರಿಯ ಆಗುತ್ತದೆ. ಮಾತನಾಡಲು ಆಗುವುದಿಲ್ಲ. ಹೀಗೆ ಕೈ ಮಾಡ್ತಾನೆ. ಇದು ಅವರು ಇವರು ಎಂದು ಒಳಗೊಳಗೆ ಹೇಳ್ತಾನೆ, ಕನಸಿನಲ್ಲಿ ಘಟಿಸಿದಂತೆ ಮನುಷ್ಯ. ಮತ್ತವನು ಯಾವಾಗ ಅವರ ಭಯಂಕರವಾದ ಆಕೃತಿಯನ್ನು ನೋಡಿ ಭಯಭೀತನಾಗುತ್ತಾನೆ. ಅವನ ಮಲಮೂತ್ರ ಹೊರಬೀಳುತ್ತದೆ. ಯಾರೂ ಭಕ್ತಿ ಸಂಪಾದನೆ ಮಾಡಿಟ್ಟಿಲ್ಲ. ಮತ್ತು ನಂತರ ಯಮದೂತರು ಅವನನ್ನು ಹಿಡಿದುಕೊಂಡು ಎಳೆದು ಕೊಂಡೊಯ್ಯುತ್ತಾರೆ ದಾರಿಯಲ್ಲಿ. ಏಕೆಂದರೆ ಮೇಲೆ ಬಹಳ ಸೂಕ್ಷ್ಮ ಲೋಕ ಇದೆ. ಅದರಲ್ಲಿ ಯಾರು ಪುಣ್ಯಕರ್ಮಿ ಜೀವಾತ್ಮಗಳಾಗಿರ್ತಾರೋ ಅವರಿಗಾಗಿ ಬಹಳ ಸುಂದರ ವ್ಯವಸ್ಥೆ ಇರುತ್ತದೆ, ತಿನ್ನಲು ಕುಡಿಯಲು ಬಹಳಷ್ಟು. ಆಗ ಇವರನ್ನು ಸ್ವರ್ಗದ ಮೇಲೆ ಕೊಂಡೊಯ್ದು ನ್ಯಾಯಾಧೀಶರ ಬಳಿ ಕೂಡ ಒಯ್ಯುತ್ತಾರೆ. ನಂತರ ಅಲ್ಲಿಂದ ಇವರನ್ನು ನರಕದಲ್ಲಿ ಹಾಕಲಾಗುತ್ತದೆ, ಅಥವಾ ಹೇಗೋ ಅವರ ವ್ಯವಸ್ಥೆ ಆಗುತ್ತದೆ. ಅವರ ಕರ್ಮಾನುಸಾರ ಅಲ್ಲಿಗೆ ಕಳುಹಿಸಲಾಗುತ್ತದೆ. ಆಗ ದಾರಿಯಲ್ಲಿ ಆ ಭಕ್ತಿಹೀನ ಜೀವಾತ್ಮಕ್ಕೆ ಬಾಯಾರಿಕೆ ಆಗುತ್ತದೆ, ಹಸಿವಾಗುತ್ತದೆ, ಸೆಕೆಯುಂಟಾಗುತ್ತದೆ. ಬರಿಗಾಲಲ್ಲಿ ಕೊಂಡೊಯ್ಯುತ್ತಾರೆ. ಆಗ ಅಲ್ಲಿ ಅವನು ಹೇಳುತ್ತಾನೆ, ನನಗೆ ಊಟ ಕೊಡಿ, ತುಂಬ ಹಸಿವಾಗಿದೆ. ಹೇಳತೊಡಗುವರು, ಇಲ್ಲ, ಈಗಂತೂ ನಿನ್ನನ್ನು ಒಂದು ಬಾರಿ ನ್ಯಾಯಾಧೀಶನ ಎದುರು ಹಾಜರುಪಡಿಸುತ್ತೇವೆ, ಧರ್ಮರಾಜನ ಎದುರು. ತದನಂತರ ನಿನ್ನ ಮದವನ್ನು ಇಳಿಸುವೆವು. ನೀರು ಕುಡಿಸುವುದಿಲ್ಲ, ಊಟ ತಿನ್ನಿಸುವುದಿಲ್ಲ. ಬಹಳ ಕೆಟ್ಟ ಪರಿಸ್ಥಿತಿ ಮಾಡಿ ನಂತರ ಅವನನ್ನು ನರಕಕ್ಕೆ ಹಾಕುತ್ತಾರೆ. ಈಗ ನೀನು ಈ ಹೊಲಸನ್ನು ತಿನ್ನು. ಪುಣ್ಯಾತ್ಮರೇ, ಇದು ಸತ್ಯವೆಂದು ತಿಳಿಯಿರಿ. ಈ ಕರ್ಮಹೀನ ಮತ್ತು ಭಕ್ತಿಹೀನ ಜ್ಞಾನಹೀನ ಋಷಿ ಮಹರ್ಷಿ ನಕಲಿಗಳು ಇಂತಹ ಪರಿಭಾಷೆ ಬದಲಿಸಿದರು ಭಗವಂತನದು. ಅಂದರೆ ಯಾವ ಸ್ವರ್ಗವೂ ಇಲ್ಲ, ಯಾವ ನರಕವೂ ಇಲ್ಲ. ಇಲ್ಲೇ ನರಕ, ಇಲ್ಲೇ ಸ್ವರ್ಗ ಇರುವುದು. ಅರೆ, ಹೀಗಾಗಿಯೇ ವಿಷಯ ಹಾಳಾಗಿರುವುದು. ಅವರಂತೂ ಭಗವಂತನನ್ನು ನಿರಾಕಾರನೆಂದು ಹೇಳುತ್ತಾರೆ ಮತ್ತು ಹೇಳುತ್ತಾರೆ ವೇದಗಳಲ್ಲಿಯೂ ನಿರಾಕಾರನೆಂದಿದೆ. ವೇದಗಳಂತೂ ಸಾಕಾರನೆಂದು ಹೇಳುತ್ತಿವೆ, ಮನುಷ್ಯ ಸದೃಶನೆಂದು ಹೇಳುತ್ತಿವೆ ಅವನನ್ನು. ಹಾಗಾಗಿ ಆ ಸುಳ್ಳರ ಮಾತುಗಳ ಮೇಲೆ ಈಗ ನಾವು ವಿಶ್ವಾಸ ಮಾಡಬಾರದು. ಈಗ ಹೊಸದಾಗಿ ಪರಮಾತ್ಮನ ಪರಿಭಾಷೆಯನ್ನು ನಾವು ಓದೋಣ, ಮಹಿಮೆಯನ್ನು, ಮತ್ತು ಹೊಸದಾಗಿ ಪುನಃ ಇದರ ಭಕ್ತಿ ಮಾಡೋಣ. ನಮ್ಮ ಮೋಕ್ಷವಂತೂ ಅವಶ್ಯವಾಗಿ ಆಗುವುದು. ಹಾಗಾಗಿ ಏನು ಹೇಳ್ತಾರೆ? ये दम टूटे पेंडा फूटे हो लेखा दरगाह माही, उस दरगाह में मार पड़ेगी जम पकड़ेंगे बाही. ಆ ದರ್ಬಾರಿನಲ್ಲಿ ನಂತರ ನಿನಗೆ ಹೊಡೆತ ಬೀಳುವುದು. अब कहते हैं आए हैं सो जाएंगे ये राजा रंग फकीर. ಒಬ್ಬರನ್ನಂತೂ ಕೆಟ್ಟ ರೀತಿಯಲ್ಲಿ ಕಟ್ಟಿಕೊಂಡು ಅಂದರೆ ಅಪರಾಧಿಯನ್ನು ಕರೆದೊಯ್ಯುತ್ತಾರೆ, ಹೀಗೆ ಹಿಡಿದು ಕರೆದೊಯ್ಯುತ್ತಾರೆ. ಇನ್ನೊಬ್ಬರಿಗಾಗಿ ಅಂತೂ ವಿಮಾನವೇ ಬರುವುದು ತಮಗಾಗಿ. ನಿಮ್ಮದು ಮೃತ್ಯು ಆಗುವುದು. ಯಾವಾಗ ತಾವು ಸದ್ಭಕ್ತಿ ಮಾಡುತ್ತಾ ಇರುವಿರಿ, ಕೊನೆಯ ಉಸಿರಿನ ತನಕ ನಿಯಮದಲ್ಲಿದ್ದು ತಮ್ಮ ಶರೀರದಿಂದ ಒಮ್ಮೆಲೆ ಇದ್ದಕ್ಕಿದ್ದಂತೆ ಬಿಟ್ಟು ಹೋಗುವುದು. ತಮಗಿದು ತಿಳಿಯದಿರುವುದು ನಿಮ್ಮ ಮೃತ್ಯು ಆಗುವುದೆಂದು. ತಮಗೆ ಹೀಗೆ ಅನ್ನಿಸುವುದು ಅಂದರೆ ಯಾರೋ ಭಕ್ತರು ಹೇಳುತ್ತಿದ್ದಾರೇನೆಂದರೆ, ಬಂದು ಬಿಡಿ, ಸತ್ಸಂಗಕ್ಕೆ ಹೋಗೋಣ, ಗುರುಗಳು ಬಂದಿದ್ದಾರೆ. ಈಗ ಪುಣ್ಯಾತ್ಮರೇ, ಹೇಗಂದರೆ ಯಾರು ಶ್ರದ್ಧಾಳು ಆತ್ಮಗಳಿರುತ್ತಾರೆ ಅವರಿಗೆ ತಮ್ಮ ಗುರುದೇವರ ದರ್ಶನದ ಇಷ್ಟೊಂದು ಹೆಬ್ಬಯಕೆ ಇರುತ್ತದೆ, ಇಷ್ಟು ಉತ್ಕಟ ಇಚ್ಛೆ ಇರುತ್ತದೆ, ಮತ್ತು ನೋಡುತ್ತಲೇ ಒಂದೇ ಸಾರಿ ಜಾಗೃತರಾಗುತ್ತಾರೆ. ಗುರುಗಳ ಕಡೆಗೆ ತದೇಕ ಚಿತ್ತದಿಂದ ನೋಡುತ್ತಾರೆ. ಹೇಗೆಂದರೆ ಪರಮಾತ್ಮನು ಬಹಳಷ್ಟು ಉದಾಹರಣೆ ನೀಡಿದ್ದಾರೆ. ಯಾವ ಒಳ್ಳೆಯ ಆತ್ಮಗಳಿರುತ್ತವೆ ಅವರ ಭಕ್ತಿ ಪ್ರಾರಂಭವಾಗಿರುತ್ತದೆ, ಅವರ ವಿಶೇಷ ಆಸಕ್ತಿ ಆಗಿಬಿಡುತ್ತದೆ ತನ್ನ ಗುರುದೇವನೊಡನೆ. ಇದು ಕೃತಕವಾಗಿ ಬರುವುದಲ್ಲ. ಹೇಗಂದ್ರೆ ಅಂದು ಹೇಗೆ ನಮ್ಮ ಶ್ರದ್ಧೆ ಕಾಲನಲ್ಲಿ ಕೇಂದ್ರೀಕೃತವಾಗಿತ್ತೋ ಆ ಸಮಯದಲ್ಲಿ ಇವನು ಅಲ್ಲಿ ಭಕ್ತಿ ತಪಸ್ಸು ಮಾಡುತ್ತಿದ್ದ, ನಾವು ನೋಡುತ್ತಿದ್ದೆವು. ಆಗಂತೂ ಇವನು ಬಹಳ ದೂರ ನಿಂತಿದ್ದ, ನಾವು ನಮ್ಮ ಸ್ಥಾನದಲ್ಲಿ ನಿಂತಿದ್ದೆವು. ಆದರೂ ಕಾಲನ ಮೇಲೆ ನಾವು ಇಷ್ಟು ಆಸಕ್ತರಾದೆವು. ನಾವು ಅವನ ಹೊರತು ಇರಲಾರದಾಗಿದ್ದೆವು ಮತ್ತು ಆ ಆಕಾಂಕ್ಷೆ ನಮ್ಮನ್ನು ಇವನ ಜೊತೆ ಕರೆತಂದಿತು.
ಮತ್ತು ಇಲ್ಲಿ ನಮ್ಮ ದುರ್ಗತಿಯನ್ನು ಮಾಡಿದ ಇವನು. ಹೀಗೆಯೇ ತಮ್ಮ ಅಂತಃಕರಣದಲ್ಲಿ ಯಾವಾಗ ಶುದ್ಧತೆ ಬಂದು ಬಿಡುವುದು, ನಂತರ ತಮಗೆ ಗುರುಗಳ ಒಳಗೆ ಯಾವ ದೋಷವೂ ಕಂಡುಬರುವುದಿಲ್ಲ. ಯಾರಲ್ಲಿ ಹೇಗೆ ದೋಷವಿರುತ್ತದೆಯೋ ಹಾಗೇನೆ ಅವನು ಬೇರೆಯವರಲ್ಲಿ ಕಾಣುತ್ತಾ ಇರುತ್ತಾನೆ. ಆಗ ಈ ಭಕ್ತಿಯಿಂದ, ಮಂತ್ರದಿಂದ, ಈ ಜ್ಞಾನದಿಂದ ತಮ್ಮ ಅಂತಃಕರಣದಲ್ಲಿ ಇಷ್ಟೊಂದು ಪರಿಶುದ್ಧತೆ ಬಂದುಬಿಡುವುದು. ಅಂದರೆ ತಮಗೆ ಗುರುದೇವರೇನಿದ್ದಾರೆ ಆ ಗುರುದೇವರೊಳಗೆ ಒಂದು ವಿಶೇಷ ಶ್ರದ್ಧೆ ಉಂಟಾಗುವುದು ಎಲ್ಲರಿಗೂ. ಯಾರ ಸದ್ಭಕ್ತಿ ಪ್ರಾರಂಭವಾಗಿರುವುದು ಮತ್ತು ಆ ಶ್ರದ್ಧೆ ತಮಗೆ ಇಡೀ ಪ್ರಪಂಚದಿಂದ ವಿಮುಖರಾಗುವಂತೆ ಮಾಡುವುದು. ಅದರ ಅರ್ಥ ಹೀಗಲ್ಲ, ಅಂದರೆ ತಾವು ಮನೆ ಬಿಟ್ಟು ಇಲ್ಲಿ ಆಶ್ರಮಕ್ಕೆ ಬಂದು ಬಿಡುವಿರಿ ಎಂದು ಅಲ್ಲ, ಹಾಗಲ್ಲ. ಈಗ ಅಂತೆಯೇ ಈ ಬಾಲಕರು ಸಿನಿಮಾವನ್ನು ನೋಡುತ್ತಾರೆ. ಯಾರು ಪರಮಾತ್ಮನಲ್ಲಿ ಹೊಂದಿಕೊಂಡಿಲ್ಲ ಅವರ ಉದಾಹರಣೆ ನೀಡುತ್ತಿದ್ದೇವೆ. ಮತ್ತವರು ಯಾರೋ ಹೀರೋ ಅಥವಾ ಹೀರೋಯಿನನ್ನು ಸಿಲೆಕ್ಟ್ ಮಾಡುತ್ತಾರೆ ಮತ್ತು ಹೇಳುತ್ತಾರೆ, ಇವನು ನನ್ನ ಫೇವರೇಟ್ ಹೀರೋ ಆಗಿದ್ದಾನೆ. ಯಾರೋ ಒಬ್ಬ ಹುಡುಗ ಹೀಗೆ ಹೇಳ್ತಾನೆ. ಈಗ ಅವನು ಏನು ನೀಡುವುದಾಗಲಿ ಕೊಡುವುದಾಗಲಿ ಇಲ್ಲ, ಅವನ ಆಕ್ಟಿಂಗ್ ಡ್ರಾಮಾದ ಮೇಲೆ ಅವನು ಹಾಗೆಯೇ ಆಸಕ್ತನಾದನು. ಇದೇ ರೀತಿ ತಮ್ಮ ಒಳಗೆ ಈ ಥರದ ಒಂದು ಅವಗುಣವಿದೆ ಮತ್ತು ಈ ಅವಗುಣ ಈಗ ಗುಣ ಆಗುವುದು. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.